I thank each one of you for your patience in listening to my voice these days. ಈ ದಿನಗಳಲ್ಲಿ ನನ್ನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ನಿಮಗಿರುವಂತಹ ತಾಳ್ಮೆಗೋಸ್ಕರವಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. I thank BDI for the arrangements that they are doing and the ministry that they are continuing. BDI ಅವರು ಮಾಡ್ತಾ ಇರುವಂತಹ ಈ ಒಂದು ವ್ಯವಸ್ಥೆಗೋಸ್ಕರವಾಗಿ ಮತ್ತು ಅವರು ಮುಂದುವರಿಸಿಕೊಂಡು ಹೋಗುತ್ತಾ ಇರುವಂತಹ ಈ ಸೇವೆಗೋಸ್ಕರವಾಗಿ ನಾನು BDIಗೂ ಸಹ ವಂದಿಸ್ತೇನೆ. And I thank Brother Junior for the wonderful ministry that he does in translating the messages. ದೇವರ ವಾಕ್ಯಗಳನ್ನ ಭಾಷಾಂತರ ಮಾಡುವಂತ ಸಂದೇಶಗಳನ್ನ ಭಾಷಾಂತರ ಮಾಡುವಂತ ಒಂದು ಅದ್ಭುತವಾದಂತ ಸೇವೆಯನ್ನು ಮಾಡ್ತಾ ಇರುವಂತ ಸೋದರ ಜೂನಿಯರ್ ಅವರಿಗೂ ಸಹ ನಾನು ವಂದಿಸುವಂತನಾಗಿದ್ದೇನೆ. And I listen to him when he translates. He tries to be more accurate to the point, and I just love to listen when he translates. ಅವರು ಭಾಷಾಂತರ ಮಾಡುವಾಗ ಅದನ್ನ ಬಹಳ ಸರಿಯಾದ ರೀತಿಯಲ್ಲಿ ಅವರು ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕೋಸ್ಕರವಾಗಿ ನಾನು ಬಹಳ ಇಷ್ಟಪಡ್ತೇನೆ. Not only that, he has separated his life for this and for BDA and for translation, the ministry that he continues. That's something that is admirable. ಮತ್ತು ಅವರು ಅವರ ಒಂದು ಸೇವೆಯನ್ನ ಅಥವಾ ಅವರ ಜೀವಿತವನ್ನ BDA ಸೇವೆಗೋಸ್ಕರವಾಗಿ ಮತ್ತು ಒಂದು ಭಾಷಾಂತರಕ್ಕೋಸ್ಕರವಾಗಿ ಮುಡಿಪಾಗಿಟ್ಟಿದ್ದಾರೆ. ಅದು ಬಹಳ ಆಶ್ಚರ್ಯವಾದಂತದ್ದು. Thank you everyone for your attentive ears towards the word of God. ದೇವರ ವಾಕ್ಯಕ್ಕೋಸ್ಕರವಾಗಿ ನಿಮಗಿರುವಂತಹ ಒಂದು ಗಮನಾರ್ಹವಾದಂತಹ ಕಿವಿಗಳಿಗೋಸ್ಕರವಾಗಿ ನಿಮ್ಮ ಪ್ರತಿಯೊಬ್ಬರಿಗೂ ಸಹ ನಾನು ವಂದಿಸುವಂತನಾಗಿದ್ದೇನೆ. This is not something that we need to just listen and keep in the mind. This is not some informations that have passed to you. These are some very important facts that we need to consider in our life. ನಾವೊಂದು ಕಿವಿಯಿಂದ ಕೇಳಿ ಮತ್ತೆ ಅದನ್ನು ಬಿಡುವಲಿಕ್ಕೋಸ್ಕರವಾಗಿ ನನ್ನಲ್ಲಿರುವಂತಹ ಕೆಲವು ಮಾಹಿತಿಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಾ ಇಲ್ಲ. ಆದ್ರೆ ನಾವು ಈ ಒಂದು ವಿಷಯಗಳನ್ನ ನಮ್ಮ ಕಲಿತುಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. These are something that should provoke our thinking to understand whether our Christianity is credible or not. ನಮ್ಮ ಕ್ರೈಸ್ತತ್ವವು ನಂಬಿಕೆಗೆ ಅರ್ಹವಾದದ್ದ ಇಲ್ಲವ ಎಂಬುದಾಗಿ ಆಲೋಚನೆ ಮಾಡುವುದಕ್ಕೋಸ್ಕರವಾಗಿ ಈ ಅಂಶಗಳು ನಮ್ಮ ಜೀವಿತದಲ್ಲಿ ಅದು ನಮ್ಮನ್ನು ಪ್ರಚೋದಿಸಬೇಕು. And if you have any questions, you can just ask now. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ದಯಮಾಡಿ ಕೇಳಬಹುದು. ಯಾರಾದ್ರೂ ಪ್ರಶ್ನೆ ಇದ್ದವರಿದ್ರೆ ಕೇಳ್ಬೋದು ಅಥವಾ ಚಾಟ್ ನಲ್ಲಿ ಬರ್ದಾಕ್ಬೋದು. Yes, anyone? ನಿಮ್ಮ ಮೈಕ್ ಓಪನ್ ಮಾಡ್ಲಿಕ್ಕೆ ಅನುಕೂಲ ಇದೆ. You can open your mic and ask question. I think they do not have questions because of the quality of teaching. ಅವರಿಗೆ ಯಾವುದೇ ಪ್ರಶ್ನೆಗಳಿಲ್ಲ ಎಂಬುದಾಗಿ ನಾನು ಅನಿಸ್ತೇನೆ. ಯಾಕೆಂದ್ರೆ ಉಪದೇಶ ಮಾಡುವಂತದ್ರ ಗುಣಮಟ್ಟದ ಆಧಾರದ ಮೇಲೆ. Just kidding. You may have a lot of questions. You can ask even after that. ಒಂದು ವೇಳೆ ನಿಮ್ಗೆ ಅನೇಕ ಪ್ರಶ್ನೆಗಳಿರ್ಬೋದು, ನೀವು ಅನಂತರವೂ ಸಹ ನೀವು ಕೇಳಿರ್ಬೋದು. There is a question that is asked by someone, I think Sister Monica. How do we know the person is child of God or not? ಒಬ್ಬ ವ್ಯಕ್ತಿ ದೇವರ ಮಗುನ ಅಲ್ಲವಾ ಎಂಬುದಾಗಿ ನಾವು ಹೇಗೆ ತಿಳ್ಕೊಳ್ಬಹುದೆಂಬ ಒಂದು ಪ್ರಶ್ನೆ ಮೋನಿಕಾ ಅವರಿಂದ ಬಂದಿದೆ. There is a way in which Bible tells that the Holy Spirit testifies to everyone that he is a believer, isn't it? ದೇವರ ವಾಕ್ಯ ಹೇಳ್ತದೆ ಪರಿಶುದ್ಧಾತ್ಮನು ಪ್ರತಿಯೊಬ್ಬರಿಗೂ ಸಹ ಅಥವಾ ಕರ್ತನಾದಂತ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಂತವರಿಗೆ
ಅವನು ದೇವರ ಮಗು ಎಂಬುದಾಗಿ ಸಾಕ್ಷೀಕರಿಸುತ್ತಾನೆ. And as Bible also tells in James, if you just look at James, James tells about the characters or the behaviors or the kind of practical life that a person should have after believing in the Lord Jesus Christ. That's also some witness towards a person's testimony. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುವಂತಹ ಮಾತೇನೆಂದ್ರೆ, ಒಬ್ಬ ವ್ಯಕ್ತಿ ಕರ್ತನಾದಂತ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ನಂತರ ಆತನ ಜೀವಿತದಲ್ಲಿ ಆಗುವಂತಹ ಗುಣಲಕ್ಷಣಗಳು, ಆ ಒಂದು ಗುಣಮಟ್ಟ, ಬದಲಾವಣೆ, ಈ ಎಲ್ಲಾ ವಿಷಯಗಳು ಒಬ್ಬ ವ್ಯಕ್ತಿ ನಿಜವಾದಂತಹ ಕ್ರೈಸ್ತನ ಅಥವಾ ದೇವರ ಮಗು ಎಂಬುದಾಗಿ ತಿಳಿಸುತ್ತದೆ. We have been looking at that. We saw that a person gets converted first. That means he turns from darkness to light. ನಾವು ನೋಡ್ತಾ ಬಂದ್ವಿ, ಮೊದಲನೇದಾಗಿ ಒಬ್ಬ ವ್ಯಕ್ತಿ ಮನಸ್ಸಾಂತರ ಹೊಂದುತ್ತಾನೆ, ಅಂದ್ರೆ ಕತ್ತಲೆ ಒಳಗಿಂದ ಅಥವಾ ಅಂಧಕಾರದಿಂದ ಬೆಳಕಿನ ಕಡೆಗೆ ಆತನು ತಿರುಗುತ್ತಾನೆ. And then there comes a behavioral change in that person. ನಂತರ ಆ ವ್ಯಕ್ತಿಯ ಜೀವಿತದಲ್ಲಿ ಅಥವಾ ಆ ವ್ಯಕ್ತಿಯಲ್ಲಿ ಆತನ ಒಂದು ವರ್ತನೆಯಲ್ಲಿ ಬದಲಾವಣೆ ಬರ್ತದೆ. A person himself knows whether he is a believer or not by the testimony that he has in his mind. ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವಂತಹ ಸಾಕ್ಷ್ಯ ನಿಮಿತ್ತವಾಗಿ, ಸಾಕ್ಷ್ಯ ಕಾರಣದಿಂದಾಗಿ ಆ ವ್ಯಕ್ತಿಗೆ ತನಗೆ ಗೊತ್ತಾಗ್ತದೆ ಅವನು ನಿಜವಾದಂತಹ ವಿಶ್ವಾಸಿನ ಅಥವಾ ದೇವರ ಮಗುವಿನ ಅಲ್ವಾ ಎಂಬುದಾಗಿ. So we've been looking at that, and we also have seen that there is a kind of competence that we need to have in order to grow. That means a growing knowledge in the Word of God, and not only that, skillful use of the Word of God in a person's life. ಅಷ್ಟು ಮಾತ್ರವೇ ಅಲ್ಲ, ಆ ವ್ಯಕ್ತಿಗೆ ದೇವರ ವಾಕ್ಯದಲ್ಲಿ ಒಂದು ಬೆಳೆಯುವಂತಹ ಒಂದು ಜ್ಞಾನ ಇರಬೇಕು. ನಂತರ ದೇವರ ವಾಕ್ಯವನ್ನ ಒಂದು ಪರಿಣಿತವಾದಂತಹ ರೀತಿಯಲ್ಲಿ ಅದನ್ನು ಉಪಯೋಗಿಸುವಂತ ಒಂದು ಕೌಶಲ್ಯ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇರಬೇಕು. And then further we have seen that conviction is very essential for a Christian to continue a Christian life. ನಂತರದಲ್ಲಿ ನಾವು ನೋಡ್ತಾ ಬಂದಂತಹ ವಿಷಯ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ, ಒಂದು ಕ್ರೈಸ್ತ ಜೀವಿತದಲ್ಲಿ ಆತನ ಮುಂದುವರಿಯೋದಕ್ಕೋಸ್ಕರವಾಗಿ ಆ ವ್ಯಕ್ತಿಗೆ ಒಂದು ಮನವರಿಕೆ ಬಹಳ ಅವಶ್ಯ. And we have been looking at that in all these days, that there is a pathway that we are trying to look at here. ನಂತರ ಈ ಎಲ್ಲಾ ದಿವಸಗಳಲ್ಲಿ ನಾವು ನೋಡ್ತಾ ಬಂದಂತಹ ವಿಷಯ, ಈ ವಿಷಯಗಳಲ್ಲಿ ನಮಗೆ ಒಂದು ಹಾದಿ ಇರಬೇಕೆಂಬುದಾಗಿ ನೋಡ್ತಾ ಬಂದೆವು. And the pathway is that a person gets converted, and then he gets the character, and then he gets the competence in the Word of God, and then he gets the conviction, and that is the way Christianity goes. ನಾವು ಆ ಒಂದು ಹಾದಿ ಯಾವುದೆಂಬುದಾಗಿ ನೋಡುವ ಸಮಯದಲ್ಲಿ ವ್ಯಕ್ತಿ ಮಾನಸಾಂತರ ಹೊಂದನೆ, ನಂತರ ಆ ವ್ಯಕ್ತಿಯ ಒಂದು ವರ್ತನೆ ಅಥವಾ ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಾ ಬರ್ತದೆ, ಆ ವ್ಯಕ್ತಿಯ ಗುಣಲಕ್ಷಣದಲ್ಲಿ ಬದಲಾವಣೆ ಆಗ್ತಾ ಬರ್ತದೆ, ನಂತರದಲ್ಲಿ ಆ ವ್ಯಕ್ತಿಯಲ್ಲಿ ಒಂದು ಮನವರಿಕೆ ಕಂಡು ಬರ್ತದೆ. ಈ ಎಲ್ಲಾ ವಿಷಯಗಳನ್ನ ನಾವು ನೋಡ್ತಾ ಬಂದೆವು. Okay, how to overcome from excuses. That's why we need diligence. That means it's not just in one day we'll be able to grow. It takes time, it takes time, and we need diligence. That is very essential. ನಮಗೆ ಅಷ್ಟು ಮಾತ್ರವೇ ಅಲ್ಲ, ನಮಗೆ ಅದರಲ್ಲಿ ಒಂದು ಆಸಕ್ತಿ, ಒಂದು ಅಭಿವೃದ್ಧಿ ಆಗಬೇಕೆಂಬಂತಹ ಒಂದು ಉತ್ಸಾಹ ಇರಬೇಕು. ಅದು ಒಂದೇ ರಾತ್ರಿಯಲ್ಲಿ ನಡೆಯುವಂತಹ ವಿಷಯವಲ್ಲ, ಅದು ಸಮಯವನ್ನು ತೆಗೆದುಕೊಳ್ಳುತ್ತದೆ. Okay. Another question is, how do we know we are growing? ಮತ್ತೊಂದು ಪ್ರಶ್ನೆ, ನಾವು ಬೆಳೀತಾ ಇದ್ದೇವೆ ಎಂಬುದಾಗಿ ನಮ್ಗೆ ಹೇಗೆ ಗೊತ್ತಾಗ್ತದೆ? In two ways we can understand whether a person is growing or not. ಎರಡು ರೀತಿಗಳಲ್ಲಿ ಒಬ್ಬ ವ್ಯಕ್ತಿಯು ಬೆಳೆಯುತ್ತಾ ಇದ್ದಾನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. The one is growing in the knowledge of the Word of God.
ಒಂದು ದೇವರ ವಾಕ್ಯದ ಜ್ಞಾನದಲ್ಲಿ ಬೆಳೆಯುವಂಥದ್ದು. How much I knew yesterday about the salvation or about some aspect of Christianity, and how much do I know today? That means, is there any progress in the intellect? That means knowing scripture. ನನಗೆ ರಕ್ಷಣೆಯ ವಿಷಯದಲ್ಲಿ ಅಥವಾ ಆ ಒಂದು ಕ್ರಿಸ್ತರ ವಿಷಯದಲ್ಲಿ ನಿನ್ನೆ ಎಷ್ಟರ ಮಟ್ಟಿಗೆ ಗೊತ್ತಿತ್ತು, ಈ ದಿನ ಎಷ್ಟರ ಮಟ್ಟಿಗೆ ಗೊತ್ತಿದೆ, ನಂತರ ಆ ಒಂದು ವಿಷಯದಲ್ಲಿ ನಾನು ಬೆಳೆಯುತ್ತಾ ಇದ್ದೇನೆ ಇಲ್ಲವೆಂಬುದಾಗಿ, ಅಥವಾ ದೇವರ ವಾಕ್ಯದಲ್ಲಿ ನಾನು ಬೆಳೆಯುತ್ತಾ ಇದ್ದೇನೆ ಇಲ್ಲವೆಂಬುದಾಗಿ ಒಬ್ಬ ವ್ಯಕ್ತಿಗೆ ಸ್ಪಷ್ಟವಾಗಿ ಅದು ಗೊತ್ತಾಗುವಂತದ್ದಾಗಿದೆ. So there should be a growing knowledge in the word of God. ದೇವರ ವಾಕ್ಯದಲ್ಲಿ ಬೆಳೆಯುವಂತಹ ಜ್ಞಾನ ಇರಬೇಕು. Not only that, we should also grow in our behavior. ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಒಂದು ವರ್ತನೆಯಲ್ಲಿ ಸಹ ಬೆಳೆಯುವಂತದ್ದಿರಬೇಕು. So behavioral growth means before conversion, we used to get very much angry on our family members or our children or someone. And am I able to reduce that? As I grow in Christ, am I able to reduce those anger? Am I able to control my anger? Things like that, the behaviors. ವರ್ತನೆಯ ಬೆಳವಣಿಗೆ ಅಥವಾ ವರ್ತನೆಯಲ್ಲಿ ಬೆಳವಣಿಗೆ ಅಂದ್ರೆ ಏನೆಂಬುದಾಗಿ ನೋಡುವಾಗ, ನಮ್ಮ ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಅಥವಾ ನಾವು ಮಾನಸಾಂತರ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ಬಹಳ ಕೋಪಿಷ್ಠರಾದಂತಹ ವ್ಯಕ್ತಿಗಳಾಗಿದ್ದೆವು. ಉದಾಹರಣೆಗೋಸ್ಕರವಾಗಿ ವೇಳೆ ನಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರಲ್ಲಿ ಅಥವಾ ನಮ್ಮ ಮಕ್ಕಳೊಟ್ಟಿಗೆ ಬಹಳ ಕೋಪಗೊಳ್ತಾ ಇದ್ವಿ. ಅದ್ರ ರಕ್ಷಣೆ ಹೊಂದಿದ ನಂತರ ನಾನು ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. So you see there, yesterday I was like different person, or some years back when I just look back my Christianity, I was like a child getting angry on all the things. I was just like that. My behavior was very wrong, and now I'm able to grow in the behavior. Okay, that is also very important. ರಕ್ಷಣೆಗಿಂತ ಮುಂಚಿತವಾಗಿ ನಾನು ಒಂದು ರೀತಿಯಲ್ಲಿ ವರ್ತಿಸ್ತಾ ಇದ್ದೆ. ನನ್ನ ಒಂದು ವರ್ತನೆಯಲ್ಲಿ ಅಥವಾ ನನ್ನ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸ ಇತ್ತು. ಆದ್ರೆ ರಕ್ಷಣೆ ಹೊಂದಿದ ನಂತರದ ಜೀವಿತದಲ್ಲಿ ನಾನು ಬೆಳೆಯುವಂತಹ ರೀತಿಯಲ್ಲಿ ನನಗೆ ಬೆಳವಣಿಗೆ ಆಗ್ತಾ ಇದೆಯಾ ಎಂಬುದಾಗಿ ನೋಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. So you see there is a growing knowledge in the word of God, and there is a growing behavioral changes in a person's life that we are able to visible. We ourselves are able to see that. ದೇವರ ವಾಕ್ಯದಲ್ಲಿ ಬೆಳವಣಿಗೆ ಇರಬೇಕು ಮತ್ತು ಒಬ್ಬ ವ್ಯಕ್ತಿಯ ನಡವಳಿಕೆ ವರ್ತನೆಯಲ್ಲಿ ಬೆಳವಣಿಗೆ ಇರಬೇಕು. ನಾವು ಇತರರಿಗೆ ತೋರ್ಪಡಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. Okay, so we'll continue our study. ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸೋಣ. Now that we are trying to just look at the biblical Christianity. Today we're going to close that, and the final thing that I just want to focus on today is about compromising. ನಾವು ಇದಿನವರೆಗೆ ದೇವರ ವಾಕ್ಯಕ್ಕನುಸಾರವಾದಂತಹ ಕ್ರೈಸ್ತತ್ವ ಎನ್ನುವಂತಹ ವಿಷಯದಲ್ಲಿ ನಾವು ಆಲೋಚಿಸ್ತಾ ಬಂದಿದ್ದೆವು. ಈ ದಿನ ನಾವು ಅದನ್ನ ಮುಗಿಸಿಕೊಳ್ಳೋಣ. ಇದು ಕೊನೆಯ ದಿನ. ಈ ದಿನ ನಾವು ನೋಡುವಂತಹ ಒಂದು ವಿಷಯ ಹೊಂದಾಣಿಕೆ ಅಥವಾ ಕಾಂಪ್ರಮೈಸಿಂಗ್. Most of the occasions we are just like compromising Christian. ಅನೇಕ ಸಾರಿ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಕ್ರೈಸ್ತರಾಗಿರ್ತೇವೆ. We find common place in all the areas of our life. ನಮ್ಮ ಜೀವಿತದ ಎಲ್ಲಾ ರಂಗಗಳಲ್ಲಿಯೂ ಸಹ ಒಂದು ಸಾಧಾರಣವಾದಂತಹ ಸ್ಥಳವನ್ನ ಕಂಡುಕೊಳ್ಳುವುದಕ್ಕೆ ನಾವು ಬಯಸುವಂತರಾಗಿರ್ತೇವೆ. There is a funny thing that a husband and wife, they made a decision. They said, if we agree on something, we do it. See, if both of them agree to do on something, then they will do it the husband's way, and if they disagree, they will do it in the wife's way. ಒಂದು ರೀತಿಯಾದಂತಹ ಒಂದು ತಮಾಷೆ ವಿಷಯ ಇದೆ. ಗಂಡ ಹೆಂಡತಿ ಇಬ್ಬರು ಒಪ್ಪಿಕೊಂಡ್ರೆ ಗಂಡನ ಒಂದು ಆಲೋಚನೆ ಮೇರೆಗೆ ಮಾಡೋಣ. ಒಂದು ವೇಳೆ ಒಪ್ಪಿಗೆ ಇಲ್ಲದಿದ್ರೆ ಹೆಂಡತಿ ಆಲೋಚನೆಗೆ ಮೇರೆಗೆ ಮಾಡೋಣ.
ಈ ರೀತಿಯಾದಂತಹ ಒಂದು ಮಾತಿದೆ. So that is a kind of the compromise that we make in home, isn't it? ಆ ರೀತಿಯಾದಂತಹ ಹೊಂದಾಣಿಕೆಗಳನ್ನ ಕೆಲವು ಸಾರಿ ಮನೆಗಳಲ್ಲಿ ನಾವು ಮಾಡಿಕೊಳ್ತೇವಲ್ವಾ? If you try to disagree with the wife, and if you're not going with her, then there will be a lot of difficulties in the home, isn't it? ಒಂದು ವೇಳೆ ಹೆಂಡತಿಯೊಟ್ಟಿಗೆ ನೀವು ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಆಗದೇ ಇದ್ರೆ, ಅದಕ್ಕೆ ವಿರುದ್ಧವಾಗಿ ಹೋಗುವುದಾದ್ರೆ ಅನೇಕ ರೀತಿಯಾದಂತಹ ಕಷ್ಟಗಳು ಮನೆಯಲ್ಲಿ ಬರುವಂತದ್ದಾಗಿದೆ ಅಲ್ವಾ? So compromises are made in most areas of our life. ನಮ್ಮ ಜೀವಿತದ ಅನೇಕ ರಂಗಗಳಲ್ಲಿ ಈ ಹೊಂದಾಣಿಕೆಗಳು ಮಾಡಲ್ಪಡುತ್ತವೆ. Sometimes compromise is necessary. ಕೆಲವು ಸಾರಿ ಹೊಂದಾಣಿಕೆ ಅದು ಅವಶ್ಯವಾದದ್ದು. But if you always make compromises, that means there is something problem with your character. ಒಂದು ವೇಳೆ ನೀವು ಯಾವಾಗಲೂ ಸಹ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಹೋದ್ರೆ ನಿಮ್ಮ ನಡತೆಯಲ್ಲಿ ಏನೋ ಒಂದು ರೀತಿಯಾದಂತಹ ಸಮಸ್ಯೆ ಇದೆ ಎಂಬುದಾಗಿ ಅರ್ಥ. Compromising means you want to please everyone. ಹೊಂದಾಣಿಕೆ ಮಾಡಿಕೊಳ್ಳುವಂತದ್ದು ಅಂದ್ರೆ ನೀವೆಲ್ಲರನ್ನು ಸಹ ಮೆಚ್ಚಿಸಬೇಕು. We have to be very careful what's more important to our life. ಬಹಳ ಎಚ್ಚರಿಕೆಯುಳ್ಳವರಾಗಿರ್ಬೇಕು. ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದಂತದ್ದು ಯಾವುದು? So living a life to please the Lord, to please the one who has given us life, is much important. ನಾವು ನಮ್ಮ ಕರ್ತನನ್ನು ಮೆಚ್ಚಿಸುವಂತದ್ದು, ನಮಗೋಸ್ಕರವಾಗಿ ತನ್ನ ಜೀವವನ್ನೇ ಕೊಟ್ಟಂತ ನಮ್ಮ ಕರ್ತನನ್ನು ಮೆಚ್ಚಿಸುವುದೇ ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿರುತ್ತದೆ. Always wanting to please people will always lead you to compromise. ನೀವು ಯಾವಾಗಲೂ ಸಹ ಜನರನ್ನು ಮೆಚ್ಚಿಸುತ್ತಾ ಹೋದ್ರೆ ಅದು ನಿಮ್ಮನ್ನು ಯಾವಾಗಲೂ ಸಹ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ನಿಮ್ಮನ್ನು ನಡೆಸುವಂತದ್ದಾಗಿದೆ. God's desire for our life is that we ground our lives on the word of God, on his truth, not on the ground of our lives, our lives on the opinions of others. ನಾವು ನಮ್ಮ ಜೀವಿತಗಳನ್ನ ದೇವರ ವಾಕ್ಯದ ತಳಹದಿಯ ಮೇಲೆ ಕಟ್ಟಿಕೊಳ್ಳಬೇಕೆಂಬುದಾಗಿ ಆಶಿಸುತ್ತಾನೆಯೇ ಹೊರತು ನಮ್ಮ ಜೀವಿತದ ಮೇಲೆಯೋ ಅಥವಾ ಇತರರ ಒಂದು ಒಪ್ಪಿಗೆಗಳ ಮೇಲೆಯೋ ಅವರ ಮಾತಿನ ಮೇಲೆಯೋ ಆ ಮಾತುಗಳ ಆಧಾರದ ಮೇಲೆ ಕಟ್ಟೋದಕ್ಕೋಸ್ಕರವಾಗಿ ಅಲ್ಲ. So to compromise is to make concessions or accommodations of everyone or someone. ಹೊಂದಾಣಿಕೆ ಮಾಡಿಕೊಳ್ಳುವುದು ಎಂಬುದಾಗಿ ನಾವು ನೋಡುವಾಗ ವಿನಾಯಿತಿ ಕೊಡುವಂಥದ್ದು ಅಥವಾ ಎಲ್ಲರ ಮಾತಿಗೂ ಸಹ ಒಪ್ಪಿಕೊಳ್ಳುವುದು ಎಂಬುದಾಗಿ ಅರ್ಥ. Bible makes it clear, very clear, that God doesn't condone promises. God doesn't allow us to compromise on his standards. ದೇವರ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ತನ್ನ ಮಟ್ಟಕ್ಕೆ ನಮ್ಮನ್ನ ಅಥವಾ ತನ್ನ ಮಟ್ಟದಲ್ಲಿ ಇರಬೇಕೇ ಹೊರತು ಆ ಒಂದು ಮಟ್ಟದ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಹೊಂದಾಣಿಕೆಗಳನ್ನು ಮಾಡ್ಲಿಕ್ಕೆ ಅದನ್ನು ಇಚ್ಛೆ ಪಡೋದಿಲ್ಲ. Psalm 119 verses 1 to 4 we read, joyful are the people of integrity. 119ನೇ ಕೀರ್ತನೆ 1ರಿಂದ 4ನೇ 119ನೇ ಕೀರ್ತನೆ 1ರಿಂದ 4ನೇ ವಚನದವರೆಗೆ ನೋಡುವಂತಹ ಸಮಯದಲ್ಲಿ ಯಥಾರ್ಥತೆ ಉಳ್ಳಂತವರು ಬಹಳ ಸಂತೋಷವಾಗಿರ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. And the psalmist tells, he follows the instructions of the Lord. ಮತ್ತು ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವರು. And when you read, you understand that joyful are those who obey his laws and search for him with all their hearts. ಮತ್ತು ನಾವು ನೋಡ್ತೇವೆ, ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. And he says there, they do not compromise with evil. ಮತ್ತು ಅಲ್ಲಿ ಆತನು ಹೇಳ್ತಾನೆ, ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. They walk only on the path of God. ಮತ್ತು ನಿನ್ನ ನೇಮಗಳನ್ನು ಜಾಗರೂಕತೆಯಿಂದ ನಡೆಸಬೇಕೆಂದು ನೀನು ಆಜ್ಞಾಪಿಸಿರುತ್ತಿ. They are carefully obeyed by the blessed people, the joyful people, or the believers. ಮತ್ತು ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದರಲ್ಲಿ
ಅವರು ಬಹಳ ಆನಂದಿಸುವಂತವರಾಗಿರ್ತಾರೆ. ವಿಶ್ವಾಸಿಗಳಲ್ಲಿ ಅವರು ಆನಂದಿಸುವಂತವರಾಗಿರುತ್ತಾರೆ. These blessed people are the group of people who are subservient or obedient to the full will of God. ಈ ರೀತಿಯಾದಂತಹ ಜನರು ದೇವರ ವಾಕ್ಯಕ್ಕೆ ಮತ್ತು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ವಿಧೇಯರಾಗುವಂತವರಾಗಿರುತ್ತಾರೆ. They don't deviate from the devotion to the Lord. ದೇವರಿಗೋಸ್ಕರವಾಗಿರುವಂತಹ ಅವರ ಭಕ್ತಿಯ ಜೀವಿತವನ್ನ ಎಂದಿಗೂ ಸಹ ಅವರು ಬೇರೆ ಕಡೆಗೆ ವಾಲಿಸುವುದಿಲ್ಲ. To make no compromises, we need to have an unwavering submission to the Lord. ನಾವು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳದಂತೆ ಇರೋದಕ್ಕೋಸ್ಕರವಾಗಿ ನಮಗೆ ಯಾವುದೇ ರೀತಿಯಂತ ಅನಿರ್ಬಂಧಿತವಾದಂತಹ ಒಂದು ಸಮರ್ಪಣೆ ದೇವರ ಜೊತೆ ಇರಬೇಕು. In the world, you see people make concessions on godliness. ಕೆಲವು ಸಾರಿ ಲೋಕದಲ್ಲಿ ನೋಡುವಂತ ಸಮಯದಲ್ಲಿ ಜನರು ದೈವ ಭಕ್ತಿಯ ವಿಷಯದಲ್ಲಿ ವಿನಾಯಿತಿಯನ್ನು ಮಾಡಿಕೊಳ್ಳುವಂತವರಾಗಿರುತ್ತಾರೆ. As believers, we should see that no one take us captive by just giving us hollow or deceptive philosophies. ಯಾರು ಸಹ ನಮ್ಮನ್ನು ದೇವರ ವಾಕ್ಯದಿಂದ ಅಥವಾ ದೈವ ಭಕ್ತಿಯಿಂದ ದೂರಕ್ಕೆ ಅವರು ತಾವು ಕೊಡುವಂತಹ ಒಂದು ಖಾಲಿಯಾದಂತಹ ಅಥವಾ ವಂಚಿತವಾದಂತಹ ವಿಷಯಗಳಿಂದ ನಮ್ಮನ್ನು ದೂರಕ್ಕೆ ಎಳೆಕೊಂಡು ಹೋಗಬಾರದು. In 1 Peter chapter 3 and verse 15, we read that we have to be prepared to make defense to anyone who asks for the reason of the hope that is in us. ಪೇತ್ರನು ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯ 15ನೇ ವಚನದಲ್ಲಿ ಅಪೊಸ್ತಲನಾದ ಪೇತ್ರನು ಹೇಳುವಂತಹ ಮಾತೇನೆಂದ್ರೆ ಅವರ ಗದರಿಸುವಿಕೆಗೆ ಬೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರಸಿದ್ಧಿಪಡಿಸಿರಿ. So what Bible tells is that we have to remain faithful in God's word. ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ದೇವರ ವಾಕ್ಯಕ್ಕೆ ನಾವು ನಂಬಿಗಸ್ತರಾಗಿ ಜೀವಿಸಬೇಕು. Not only that, we have to defend it correctly. ಅಷ್ಟು ಮಾತ್ರವೇ ಅಲ್ಲ, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಕಾಯ್ದುಕೊಳ್ಳಬೇಕು, ಪ್ರತಿಷ್ಠೆ ಪಡಿಸಿಕೊಳ್ಳಬೇಕು. When someone asks us, why are you not doing certain things, we should be able to tell them that this is the reason. My God to whom I serve doesn't like all these things. ಯಾರಾದ್ರೂ ಕೆಲವು ರೀತಿಯಾದಂತಹ ವಿಷಯಗಳನ್ನ ನೀವು ಯಾಕೆ ಮಾಡ್ತಾ ಇಲ್ಲ ಎಂಬುದಾಗಿ ಕೇಳುವಾಗ ನಾನು ಈ ವಿಷಯಗಳನ್ನು ಮಾಡೋದ್ರಲ್ಲಿ ನನ್ನ ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ ಹೇಳುವಂತಹ ಧೈರ್ಯ ನಮಗಿರ್ಬೇಕು. God is very serious about us not being compromising with his word. ಈ ಲೋಕದೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ದೇವರು ಬಹಳ ಗಾಂಭೀರ್ಯವುಳ್ಳಂತವನಾಗಿದ್ದಾನೆ. In Christianity, there are a lot of people who make a lot of compromises in their doctrines, in their lives, and in all the rest of the areas of life. ಈ ಲೋಕದಲ್ಲಿ ಕ್ರೈಸ್ತತ್ವದಲ್ಲಿ ಇರುವಂತಹ ಅನೇಕ ಜನರು ತಮ್ಮ ಸಿದ್ಧಾಂತಗಳಲ್ಲಿ, ತಮ್ಮ ಉಪದೇಶಗಳಲ್ಲಿ, ತಮ್ಮ ಎಲ್ಲಾ ರೀತಿಯಾದಂತಹ ವಿಷಯಗಳಲ್ಲಿ ಬಹಳವಾಗಿ ಲೋಕದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತವರಾಗಿರುತ್ತಾರೆ. What does that mean? It's just like a give and take policy. ಅದರ ಅರ್ಥ ಏನಂದ್ರೆ ಕೊಟ್ಟು ತಗೋ ಎನ್ನುವಂತಹ ಒಂದು ನಿಯಮ. Not only that, those who make compromises, they say my way is highway. You can just I can just go on any side. I am making compromises on all the areas of life. I can do whatever I want. Whatever you want, you can do. I can also do whatever I want. ಅವ್ರು ಹೇಳುವಂತ ಮಾತೇನೆಂದ್ರೆ ನನ್ನ ಮಾರ್ಗ ಬಹಳ ವಿಶಾಲವಾಗಿದೆ, ನನಗೆ ಏನ್ ಇಷ್ಟ ಬರುತ್ತೋ, ನಾನು ಹೇಗೆ ಬರಬೇಕು ಹಾಗೆ ನಡಿಬಹುದು, ನನ್ನ ಇಷ್ಟ ಬಂದಂಗೆ ನಾನು ಇರ್ತೀನಿ, ನಿನ್ನ ಇಷ್ಟ ಬಂದಂಗೆ ನೀನಿರು. And we understand that Bible does not allow for any compromises. ಆದ್ರೆ ದೇವರ ವಾಕ್ಯವು ಯಾವುದೇ ರೀತಿಯಾದಂತಹ ಹೊಂದಾಣಿಕೆಗೆ ಅನುಮತಿ ಕೊಡುವುದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. We should not compromise. ನಾವು ಹೊಂದಾಣಿಕೆ ಮಾಡಿಕೊಳ್ಳಬಾರದು. And we know that in this world, in the Christendom, there are a lot of heresies. ಈ ಲೋಕದಲ್ಲಿ ನಮ್ಮ ಕ್ರೈಸ್ತತ್ವದಲ್ಲಿ ಅನೇಕ ರೀತಿಯಾದಂತಹ ಸುಳ್ಳು ಬೋಧನೆಗಳನ್ನು ನಾವು ನೋಡ್ತೇವೆ. All these terms will be a little difficult, but I'm just going to give you very simple explanation on all these terms.
ಈ ಎಲ್ಲಾ ಆ ಒಂದು ಪದ ಪ್ರಯೋಗಗಳು ಸ್ವಲ್ಪ ಕಷ್ಟವಾಗ್ತದೆ, ಆದ್ರೂ ಸಹ ಬಹಳವಾದ ಸರಳವಾದ ರೀತಿಯಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ಲಿಕ್ಕೆ ಪ್ರಯತ್ನಿಸ್ತೇನೆ. The first one is, kind of an Arianism, which tells that Jesus is not divine or Jesus is not God. ಮೊದಲನೇದಾಗಿರುವಂತಹ ಒಂದು ವಿಷಯ ಆರ್ಯಾನಿಸಂ ಎಂಬುದಾಗಿ ನಾವು ನೋಡ್ತೇವೆ. ಅವ್ರು ಹೇಳುವಂತಹ ಮಾತೇನೆಂದ್ರೆ ಯೇಸು ಕ್ರಿಸ್ತನು ದೇವರಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. Recently, we see in 16th century, Socinianism came into existence that also believed in the same way as Arians. 16ನೇ ಶತಮಾನದಲ್ಲಿ ಸೋಸಿಯಲಿಸಂ ಎನ್ನುವಂತಹ ಒಂದು ಪಂಗಡ ಅದು ಬಂತು. ಅವರು ಸಹ ಆರ್ಯನಿಸಂ ರೀತಿಯಲ್ಲಿಯೇ ಮಾತನಾಡುವಂತವ್ರು ಮತ್ತೆ ಹೇಳುವಂತವರಾಗಿರ್ತಾರೆ. Then during the time of NT, there were another group of people who were there. They are called as Judaicists. ನಂತರ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಮತ್ತೊಂದು ಗುಂಪಿನ ಜನರಿದ್ರು. ಅವರು ಯಹೂದಿವಾದಿಗಳೆಂಬುದಾಗಿ ಕರೆಯಲ್ಪಡುವಂತವರು. What does that mean? They said that you have to practice all the Old Testament laws, only then God will please with you. ಅದರ ಅರ್ಥವೇನೆಂದ್ರೆ ಅವ್ರು ಹೇಳುವಂತ ಮಾತೇನೆಂದ್ರೆ ನೀವು ಹಳೆ ಒಡಂಬಡಿಕೆಯ ಎಲ್ಲಾ ನಿಯಮಗಳನ್ನ ಪಾಲಿಸಬೇಕು, ಆಗ ಮಾತ್ರವೇ ನೀವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ. So they said they wanted to add something to the gospel. That means not only gospel is important, you have to do certain things, only then God will be pleased in you. ಅವ್ರು ಹೇಳುವಂತ ಮಾತೇನೆಂದ್ರೆ ಕೇವಲ ಸುವಾರ್ತೆ ಮಾತ್ರ ಸಾಕಾಗುವುದಿಲ್ಲ, ಸುವಾರ್ತೆಗೋಸ್ಕರವಾಗಿ ನೀವು ಇನ್ನೂ ಕೆಲವು ವಿಷಯಗಳನ್ನ ಸೇರಿಸಬೇಕು, ಆಗ ಮಾತ್ರವೇ ಸುವಾರ್ತೆಯು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. There is another group of people who are called as Gnostics. They say that knowledge is very important. By knowledge you are able to understand God. ಮತ್ತೊಂದು ಗುಂಪಿನ ಜನರಿದ್ದಾರೆ, ಅವರು ತತ್ವಜ್ಞಾನಿಗಳು ಅಥವಾ ನಾಸ್ಟಿಕ್ಸ್ ಎಂಬುದಾಗಿ ನಾವು ಕರಿತೇವೆ. ಅವ್ರು ಹೇಳುವಂತಹ ಮಾತೇನೆಂದ್ರೆ ಜ್ಞಾನವೇ ಬಹಳ ಪ್ರಾಮುಖ್ಯವಾದಂಥದ್ದು, ನೀವು ಜ್ಞಾನದಿಂದಲೇ ಎಲ್ಲವನ್ನು ಸಹ ಮಾಡ್ಲಿಕ್ಕೆ ಸಾಧ್ಯ. You don't want, you can get salvation without the gospel. ಸುವಾರ್ತೆ ಇಲ್ಲದೆ ಸಹ ನೀವು ರಕ್ಷಣೆಯನ್ನು ಹೊಂದಿಕೊಳ್ಳಬಹುದು. And then there is another group of people who are called as asceticism. ಇನ್ನೊಂದು ಗುಂಪಿನ ಜನರಿದ್ದಾರೆ, ಅವರನ್ನ ಅಸೆಟಿಸಿಸಂ ಎಂಬುದಾಗಿ ನಾವು ಕರಿತೇವೆ. What do they do is they do some self efforts or they do some things for salvation. ಅವರು ಒಂದು ಸ್ವಯಂವಾಗಿ ಅವರೇ ರಕ್ಷಣೆಗೋಸ್ಕರವಾಗಿ ಏನಾದ್ರೂ ಸ್ವಲ್ಪ ಕಾರ್ಯಗಳನ್ನು ಮಾಡ್ಬೇಕೆಂಬುದಾಗಿ ಅವರು ಮಾಡುವಂತರಾಗಿರ್ತಾರೆ. And there is another group of people who are called as mysticism. They say that always they used to say, okay, I've dreamed about certain things, God has revealed to me in the dreams, my experience is great. So that is mysticism. ಇನ್ನೊಂದು ಗುಂಪಿನ ಜನರನ್ನು ನೋಡ್ತೇವೆ, ಮಿಸ್ಟಿಸಿಸಂ ಎಂಬುದಾಗಿ. ಅವರು ಹೇಳುವಂತ ಮಾತಿನೆಂದ್ರೆ ನಾನು ಕನಸುಗಳನ್ನ ಕಂಡಿದ್ದೇನೆ, ಕನಸಿನಲ್ಲಿ ದೇವರು ಇಂತಿಂತ ವಿಷಯಗಳನ್ನ ಬಯಲುಪಡಿಸಿದ್ದಾನೆ, ಹೀಗೆ ಹೇಳ್ತಾನೆ ಎಂಬುದಾಗಿರುವಂತಹ ವಿಷಯಗಳನ್ನ ಅವ್ರು ಹೇಳುವಂತವರಾಗಿರ್ತಾರೆ. There is another very tricky group who are called as neo-evangelical ecumenism. ಮತ್ತೊಂದು ಕುಯುಕ್ತಿಯುಳ್ಳಂತಹ ಗುಂಪಿದೆ, ನಿಯೋ ಎಕ್ಯುಮೆನಿಕಲ್ ಇವಾಂಜಲಿಸಂ ಎಂಬುದಾಗಿ ಹೇಳುವಂತಹ ಒಂದು ಗುಂಪು. The problem with this group is that they are just like an Avial group. They have all denominations or everyone come under one umbrella. ಅವ್ರು ಹೇಳುವಂತಹ ಮಾತೇನೆಂದ್ರೆ ಒಂದು ರೀತಿಯಾದಂತಹ ಒಂದು ಎಲ್ಲವನ್ನು ಸಹ ಮಿಶ್ರಣ ಮಾಡಿದ ಹಾಗೆ ಎಲ್ಲಾ ಗುಂಪುಗಳು ಎಲ್ಲಾ ಪಂಗಡಗಳು ಸಹ ಒಂದು ಛತ್ರಿಯ ಕೆಳಗೆ ಬಂದಂತೆ, ಒಂದು ಕೊಡೆಯ ಕೆಳಗೆ ಬಂದಂತೆ ಎಂಬುದಾಗಿ ಹೇಳ್ತಾರೆ. This group, they claim that they are going back to the evangelical group, back to the biblical times of churches, but actually what they're doing is they are including all the heresies in under their umbrella. ಅವ್ರು ಹೇಳುವಂತ ಮಾತೇನೆಂದ್ರೆ ನಾವು ಆದಿ ಸುವಾರ್ತಿಕ ಅಥವಾ ಸುವಾರ್ತಿಕ ಸಭೆಗೆ ನಾವು ಹಿಂದಿರುಗಿ ಹೋಗ್ತೇವೆ, ಅಂದ್ರೆ ಆ ಒಂದು ಮಾದರಿಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಅವ್ರು ಹೇಳಲಿಕ್ಕೆ ಪ್ರಯತ್ನಿಸ್ತಾರೆ. ಅವರು ಮಾಡುವಂತ ತಪ್ಪೇನೆಂದ್ರೆ ಎಲ್ಲಾ ರೀತಿಯಾದಂತಹ ದುರ್ಬೋಧಕರನ್ನ ತಮ್ಮ ಕೊಡೆಯ ಕೆಳಗೆ ಅಥವಾ ಚಿತ್ರೆ ಕೆಳಗೆ ಅವರು ಸೇರಿಸಿಕೊಡ್ತಾರೆ. Then there is another group called as liberalism. ಇನ್ನೊಂದು ಗುಂಪಿದೆ ಲಿಬರಲಿಸಂ ಅಥವಾ ಸ್ವತಂತ್ರವಾದಿಗಳು ಎಂಬುದಾಗಿ. They take it everything loosely. ಎಲ್ಲವನ್ನು ಸಹ ಬಹಳ ಹಗುರವಾಗಿ ಅವರು ತೆಗೆದುಕೊಳ್ಳುತ್ತಾರೆ. You can do whatever you want.
ನಿನಗೇನ್ ಬೇಕಾದ್ ಮಾಡ್ಕೋಬಹುದು. And they deny the supernatural things of the Bible. ಅವರು ದೇವರ ವಾಕ್ಯದಲ್ಲಿರುವಂತಹ ಅಸಾಧಾರಣವಾದಂತಹ ವಿಷಯಗಳನ್ನ ಅಲ್ಲಗಳೆಯುವಂತರಾಗಿರುತ್ತಾರೆ. Jesus did not perform miracles. It is scientifically unproven, and they just mix all those things. ಅವ್ರು ಹೇಳುವಂತಹ ಮಾತೇನೆಂದ್ರೆ ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನ ಮಾಡ್ಲಿಲ್ಲ, ಅವೆಲ್ಲವೂ ಸಹ ವೈಜ್ಞಾನಿಕವಾಗಿ ಅಸಾಬೀತ ಆಗಿರುವಂತಹ ವಿಷಯಗಳೆಂಬುದಾಗಿ ಅನೇಕ ವಿಷಯಗಳನ್ನ ಹೇಳ್ತಾರೆ. Then there is another group, they are called as modernism. ಇನ್ನೊಂದು ಗುಂಪಿನ ಜನರಿದ್ದಾರೆ ಆಧುನಿಕವಾದಿಗಳು ಎಂಬುದಾಗಿ. These group are also, they criticize everything. This is a new trend. ಅವರು ಮಾಡುವಂತಹ ವಿಷಯಗಳೇನಂದ್ರೆ ಈಗ ಹೊಸದಾಗಿ ಬಂದಂತಹ ಒಂದು ಗುಂಪಿದು, ಅವರು ಎಲ್ಲರೂ ಸಹ ಟೀಕಿಸ್ತಾರೆ. They keep man's reason above scripture. ಅವರು ದೇವರ ವಾಕ್ಯದ ಮೇಲೆ ಅಥವಾ ಮನುಷ್ಯನ ಆಲೋಚನೆಗಳನ್ನೇ ದೇವರ ವಾಕ್ಯಕ್ಕಿಂತ ಉನ್ನತವಾಗಿರ್ತಾರೆ. So this is the recent development that people try to criticize everything. How can it happen? How is this? What is that? Faith has no matter for them. ಇಲ್ಲಿ ಎಲ್ಲವನ್ನೂ ಸಹ ಅವ್ರು ಟೀಕಿಸ್ತಾರೆ. ಇದೇ ಹೇಗಾಯ್ತು, ಅದೇ ಹೇಗಾಯ್ತು, ಅದೇ ಹೆಂಗೆ ಎಂಬುದಾಗಿ. ಅವರಿಗೆ ನಂಬಿಕೆ ಅನ್ನುವಂಥದ್ದು ವಿಷಯನೇ ಅಲ್ಲ. And then there are other group of people who who take experience greater than everything. ಇನ್ನು ಕೆಲವು ಗುಂಪಿನವರಿದ್ದಾರೆ, ಅವರು ಎಲ್ಲಕ್ಕಿಂತಲೂ ಸಹ ಹೆಚ್ಚಾಗಿ ಅನುಭವವನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ. And then there is another group who are called as widely called as charismatics. They have very large number of doctrines for themselves. They wanted to attract people. ಇನ್ನೊಂದು ಗುಂಪಿನ ಜನರಿದ್ದಾರೆ charismatics ಎಂಬುದಾಗಿ. ಅವರು ಬಹಳ ವಿಶಾಲವಾದಂತಹ ಗುಂಪಿನ ಜನರು. ಅವರು ಜನರನ್ನ ತಮ್ಮ ಕಡೆಗೆ ಸೆಳೆಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. So today what we are going to do is I'm going to turn your attention to one of the very important portion of scripture, which is in Romans chapter 16 verses 17 through 20. ನಾನು ಈ ದಿನ ನಿಮ್ಮ ಗಮನವನ್ನ ಬಹಳ ಪ್ರಾಮುಖ್ಯವಾದಂತಹ ಒಂದು ವಾಕ್ಯ ಭಾಗಕ್ಕೆ ತಿರುಗಿಸ್ತೇನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ರಿಂದ 20ನೇ ವಚನದವರೆಗೆ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆಯತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. May God enlighten our understanding concerning the biblical truths, the principles that comes out of this scriptural portion. ಈ ದೇವರ ವಾಕ್ಯ ಭಾಗದಿಂದ ಬರುವಂತ ಆತ್ಮಿಕ ಅರ್ಥಗಳನ್ನು ತಿಳಿದುಕೊಳ್ಳಿಕ್ಕಾಗುವಂತೆ ನಾವು ಓದಿದಂತಹ ವಾಕ್ಯ ಭಾಗಕ್ಕೆ ದೇವರ ತಾನೇ ನಮಗೆ ತನ್ನ ಬೆಳಗಿಸುವಿಕೆಯನ್ನ ಸೇರಿಸಲಿ. If you notice this portion very carefully, it talks about false teachers. ಈ ಒಂದು ವಿಷಯಗಳನ್ನ, ಈ ಒಂದು ವಾಕ್ಯ ಭಾಗಗಳನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿದ್ರೆ ಅವನು ದುರ್ಬೋಧಕರ ಕುರಿತಾಗಿ ಅಥವಾ ಸುಳ್ಳು ಉಪದೇಶಕರ ಕುರಿತಾಗಿ ಹೇಳುವಂತವನಾಗಿರುತ್ತಾನೆ. The portion of scripture, the reference is Romans chapter 16 verses 17 to 20. That's the portion. ನಾವು ಓದಿದಂತಹ ವಾಕ್ಯ ಭಾಗ ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ. When you read verse 16, you understand that Paul tells, greet everyone with a holy kiss. All the churches of Christ greet you. 16ನೇ ವಚನದಲ್ಲಿ ನಾವು ಓದುವಂತ ಸಮಯದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ, ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದಿಸುತ್ತವೆ.
when you read chapter 16, verses 1 onwards, he greets several people. 16ನೇ ಅಧ್ಯಾಯ 1ನೇ ವಚನದಿಂದ ನೀವು ಓದುವಂತ ಸಮಯದಲ್ಲಿ ಅನೇಕ ಜನರನ್ನ ಅವನು ವಂದಿಸುವಂತನಾಗಿರ್ತಾನೆ. And then when we read verse 16, we read he greets, he tells that, greet one another. And then he tells, ನಾವು ನೋಡುವಾಗ you greet all the churches, those who are in Christ. 16ನೇ ವಚನದಲ್ಲಿ ಅವನು ಹೇಳುವಂತಹ ಮಾತೇನೆಂದ್ರೆ, ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ, ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದಿಸುತ್ತವೆ. So what do we understand here? Paul expresses his love to the dear ones, to the people who was helpful in the ministry. ಸೇವೆಯಲ್ಲಿ ಸಹಕಾರಿಗಳಾದಂತಹ ಜನರಿಗೆ ಪೌಲನು ತನ್ನ ಪ್ರೀತಿಯನ್ನ, ಪ್ರೋತ್ಸಾಹವನ್ನ ಆತನು ವ್ಯಕ್ತಪಡಿಸುತ್ತಾನೆ. And he tells about all the churches. So someone would say that, okay, all churches we need to greet. ಅವನು ಹೇಳ್ತಾನೆ, ಎಲ್ಲಾ ಸಭೆಗಳನ್ನು ಸಹ ನಾವು ವಂದಿಸಬೇಕು. And this seems to address unity. ಇದು ಒಂದು ಅನ್ಯೋನ್ಯತೆಯನ್ನ ಅಥವಾ ಏಕತೆಯನ್ನ ಸೂಚಿಸುತ್ತದೆ. That means someone would say that, Paul says that all churches should come together. He greets all the churches. That's the way it is written. How can you deny that? ಕೆಲವರು ಹೇಳ್ತಾರೆ, ಪೌಲನು ಹೇಳ್ತಾನೆ, ಎಲ್ಲಾ ಸಭೆಗಳವರು ಸಹ ಬರಬೇಕು, ಎಲ್ಲ ಸಹ ಐಕ್ಯತೆಯಿರಬೇಕು, ಎಲ್ಲ ಸಹ ಒಂದಾಗಿರ್ಬೇಕೆಂಬುದಾಗಿ ಪೌಲನು ತಾನೇ ಈ ರೀತಿಯಾಗಿ ಸಭೆಗಳನ್ನು ವಂದಿಸಿರಿ ಎಂಬುದಾಗಿ ಹೇಳುವಾಗ, ನೀವು ಹೇಗೆ ಅದನ್ನ ಅಲ್ಲಗಳಿತೀರೆಂಬುದಾಗಿ ಕೆಲವರು ಹೇಳ್ತಾರೆ. But in the midst of this love expression, you notice this portion very carefully. Verse 17, he gives, or the subject is shifted. ಈ ಒಂದು ಪ್ರೀತಿಯ ಉಲ್ಲೇಖದ ಮಧ್ಯದಲ್ಲಿ ಬಹಳ ಒಂದು ದೃಢವಾದಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. 17ನೇ ವಚನದಲ್ಲಿ ಆ ಒಂದು ವಸ್ತು ವಿಷಯ ಅದು ಮಾರ್ಪಡುವಂತದನ್ನ ಇಲ್ಲಿ ಗಮನಿಸ್ತೇವೆ. There is a sudden shift in the subject. ಆ ಒಂದು ಅಂಶದಲ್ಲಿ ಬಹಳ ಬೇಗನೆ ಬದಲಾಗುವಂತದನ್ನ ಅಲ್ಲಿ ನೋಡ್ತೇವೆ. Verse 17 begins like this, I appeal to you. 17ನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. So here he begins to give warnings on compromises. ಇಲ್ಲಿ ಅವನು ಆ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವುದರ ವಿರುದ್ಧವಾಗಿ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾನೆ. Paul identifies false teachers within the church. ಸಭೆಯೊಳಗೆ ಇರುವಂತಹ ಸುಳ್ಳು ಬೋಧಕರನ್ನ ಪೌಲನು ಗುರುತಿಸುತ್ತಾನೆ. They teach false teachings. ಅವರು ಸುಳ್ಳು ಉಪದೇಶವನ್ನ ಉಪದೇಶಿಸ್ತಾರೆ. False ideas are brought into the church. ಅವರು ಸುಳ್ಳಾದಂತ ಅಥವಾ ತಪ್ಪಾದಂತ ಆಲೋಚನೆಗಳನ್ನ ಸಭೆಯೊಳಗೆ ತರುತ್ತಾರೆ. Not only bringing the false ideas and false doctrines, they also create divisions in the church. ಅವರು ಸುಳ್ಳು ಉಪದೇಶಗಳನ್ನ ಮತ್ತು ಸುಳ್ಳು ಬೋಧನೆಗಳನ್ನು ಮಾತ್ರವೇ ಸಭೆಯೊಳಗೆ ತರುವುದು ಮಾತ್ರವಲ್ಲದೆ ಸಭೆಯೊಳಗೆ ವಿಭಾಗಗಳನ್ನು ಸಹ ಅವರು ಸೃಷ್ಟಿಸುವಂತವರಾಗಿರ್ತಾರೆ. That's what the false teachers does. ಅದನ್ನೇ ಸುಳ್ಳು ಬೋಧಕರು ಮಾಡುವಂತವರಾಗಿರ್ತಾರೆ. He tells that these false teachers are the group of people who bring new ideas and philosophies and things like that, and they create divisions. ಈ ಸುಳ್ಳು ಬೋಧಕರು ಹೊಸದಾದಂತಹ ಆಲೋಚನೆಗಳನ್ನ, ಅನೇಕ ರೀತಿಯಾದಂತಹ ತತ್ವಶಾಸ್ತ್ರಗಳನ್ನ ಸಭೆಯೊಳಗೆ ತಂದು ಸಭೆಯೊಳಗೆ ವಿಭಾಗಗಳನ್ನು ಮಾಡುತ್ತಾರೆ ಎಂಬುದಾಗಿ ಪೌಲನು ಹೇಳುತ್ತಾನೆ. They try to bring different truth and create divisions, schisms, and discord, troubles, stumbling block in the assembly. ಅನೇಕ ರೀತಿಯಾದಂತಹ ಹೊಸ ಆಲೋಚನೆಗಳನ್ನ ಅವರು ತಂದು ಸಭೆಯೊಳಗೆ ಅಡ್ಡಿಗಳನ್ನ, ವಿಭಾಗಗಳನ್ನ, ಅನೇಕ ರೀತಿಯಾದಂತಹ ಒಂದು ಒಡಕನ್ನ ಸಭೆಯೊಳಗೆ ಉಂಟು ಮಾಡುತ್ತಾರೆ ಎಂಬುದಾಗಿ ಪೌಲನು ಹೇಳ್ತಾನೆ. And this is because they have another gospel. ಯಾಕೆಂದ್ರೆ ಅವರಿಗೆ ಬೇರೆ ಸುವಾರ್ತೆ ಇದೆ. And this happens because they have different gospel to preach. ಯಾಕೆಂದ್ರೆ ಅವರು ಸಾರುವುದಕ್ಕೆ ವಿಭಿನ್ನವಾದಂತಹ ಸುವಾರ್ತೆ ಅವರಲ್ಲಿರೋದ್ರಿಂದ ಇದಾಗುವಂತದ್ದಾಗಿದೆ. Humanly invented doctrines, humanly invented salvation plans are there for them. ಮಾನಸಿಕವಾಗಿ ಕಂಡುಹಿಡಿಯಲ್ಪಟ್ಟಂತಹ ರಕ್ಷಣಾ ಯೋಜನೆ ಅವರ ಬಳಿ ಇದೆ. And they do not even come to the truth of the scripture.
ಅವರು ದೇವರ ವಾಕ್ಯದ ಸತ್ಯಕ್ಕೂ ಸಹ ಸತ್ಯದ ಬಳಿಗೂ ಸಹ ಅವ್ರು ಬರುವುದಿಲ್ಲ. They bring divisions. Not only that, they bring offense in the life of the people. They try to cause stumble. ಅವರು ಭೇದಗಳನ್ನು ಮಾತ್ರವೇ ತರುವಂತದಲ್ಲ, ವಿಶ್ವಾಸಿಗಳ ಜೀವಿತದಲ್ಲಿ ಸಭೆಯಲ್ಲಿ ತೊಡಕುಗಳನ್ನ ಮತ್ತು ಅಡ್ಡಿಗಳನ್ನ ಉಂಟು ಮಾಡುವಂತರಾಗಿರ್ತಾರೆ. We cannot say on the basis of love that we can, on the basis of love that we have to love all the people and everyone should be one. We have to compromise everything. That is not biblical. ಪ್ರೀತಿಯ ಆಧಾರದ ಮೇಲೆ ನಾವೆಲ್ಲರನ್ನು ಸಹ ಪ್ರೀತಿಸಬೇಕು, ಎಲ್ಲರನ್ನು ಸಹ ಒಟ್ಟಿಗೆ ಇರಬೇಕು, ಎಲ್ಲ ಬೋಧನೆಯನ್ನು ಸಹ ನಾವು ಪ್ರೀತಿಸಬೇಕೆಂಬುದಾಗಿ ಹೇಳುವಂತದ್ದು ದೇವರ ವಾಕ್ಯಕ್ಕನುಸಾರವಾದಂತದ್ದು ಅಲ್ಲ. Ecumenical movement today just desires to have, or they propose the doctrine such as this, that they can just come together on the one table and discuss the matters and discuss on various issues. Even those people who are involved there are not even Christians. ಎಕ್ಯುಮೆನಿಕಲ್ ಗ್ರೂಪ್ ಎಂಬುದಾಗಿ ಹೇಳುವಂತಹ ಈ ಗುಂಪಿನವರು ಅವ್ರು ಹೇಳುವಂತಹ ಮಾತೇನೆಂದ್ರೆ, ಒಂದೇ ಮೇಜಿನ ಸುತ್ತಲೂ ನಾವು ಸೇರಿಕೊಂಡು ಅನೇಕ ವಿಷಯಗಳನ್ನ ನಾವು ಚರ್ಚಿಸಬಹುದು, ಅನೇಕ ಸಂಗತಿಗಳನ್ನ ನಾವಿಲ್ಲಿ ಮಾತನಾಡಬಹುದು ಎಂಬುದಾಗಿ ಹೇಳುತ್ತಾರೆ. ಅವರಲ್ಲಿ ಕ್ರೈಸ್ತರಲ್ಲದವರು ಸಹ ಅವ್ರಲ್ಲಿರುವಂತರಾಗಿರ್ತಾರೆ. Okay, love is kind, love is passionate and all those things, but at the same time love warns against errors. ಪ್ರೀತಿಯು ಕರುಣೆಯುಳ್ಳಂತದಾಗಿದೆ, ಪ್ರೀತಿಯು ಕನಿಕರವುಳ್ಳಂತದಾಗಿದೆ, ಎಲ್ಲೋ ಸರಿ. ಆದ್ರೆ ಪ್ರೀತಿಯು ತಪ್ಪುಗಳ ವಿರುದ್ಧವಾಗಿ ಎಚ್ಚರಿಸುವಂತದಾಗಿದೆ. The biblical love is not just sentimentalism. ದೇವರ ವಾಕ್ಯಕ್ಕನುಸಾರವಾದಂತ ಪ್ರೀತಿಯು ಕೇವಲ ಒಂದು ರೀತಿಯಾದಂತ ಸೆಂಟಿಮೆಂಟಲ್ ಅಥವಾ ಒಂದು ರೀತಿಯಲ್ಲಿ ಹೊಂದಿಕೊಳ್ಳುವಂತ ವಿಷಯವಲ್ಲ. We cannot set aside the doctrine in the name of so-called love. ಪ್ರೀತಿ ಎಂಬುದಾಗಿ ಕರೆಯಲ್ಪಡುವಂತಹ ವಿಷಯದಲ್ಲಿ ನಾವು ದೇವರ ವಾಕ್ಯದ ಉಪದೇಶವನ್ನ ಪಕ್ಕಕ್ಕೆ ಇಡ್ಲಿಕ್ಕೆ ಸಾಧ್ಯವಿಲ್ಲ. Any love that is destructive to the truth, any love that is so-called and it ignores the truth, is not the real love. ಯಾವ್ದಾದ್ರೂ ಪ್ರೀತಿ ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ಪ್ರೀತಿಯು ಸತ್ಯವನ್ನು ಅಲ್ಲಗಳೆಯುವುದಾದ್ರೆ, ಯಾವ್ದಾದ್ರೂ ಒಂದು ಪ್ರೀತಿ ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ಪ್ರೀತಿಯು ಆ ಒಂದು ಸತ್ಯದ ವಿಷಯಗಳನ್ನು ದೂರ ಮಾಡುವುದಾದ್ರೆ ಅದು ನಿಜವಾಗಿ ಸಹ ಪ್ರೀತಿ ಅಲ್ಲವೇ ಅಲ್ಲ. The real essence of love does not propagate all these errors, does not shun the evil, and it's not that kind of love. ಪ್ರೀತಿ ಎನ್ನುವುದು ಹಾಗೆ ಹೇಳುವಂತದ್ದು ಎಲ್ಲಾ ರೀತಿಯಾದಂತಹ ಕೆಟ್ಟತನವನ್ನ ಅದು ಆರಿಸುವಂತದ್ದಾಗಿದೆ, ಮತ್ತೆ ಎಲ್ಲಾ ರೀತಿಯಂತಹ ಒಂದು ಬೋಧನೆಗಳನ್ನ ದೂರ ಮಾಡುವಂತದ್ದಾಗಿದೆ, ಅದು ಪ್ರೀತಿ. Bible sternly and repeatedly warns against such false teachings and teachers and false prophets. ಆ ರೀತಿಯಾಗಿ ದೇವರ ವಾಕ್ಯವು ಬಹಳ ಸದೃಢವಾಗಿ ಈ ರೀತಿಯಾದಂತಹ ದುರುಪದೇಶಕರ ಕುರಿತಾಗಿ, ದುರ್ಬೋಧಕರ ಕುರಿತಾಗಿ ಎಚ್ಚರಿಸುವಂತದ್ದಾಗಿದೆ. And these false teachers, they want to cause division, they want to break up the church. They are very successful in doing that. ದುರ್ಬೋಧಕರು, ಸುಳ್ಳು ಬೋಧಕರು ಸಭೆಯನ್ನ ಮುರಿಯುವಂತದ್ರಲ್ಲಿ, ಸಭೆಯನ್ನ ಒಡೆಯುವಂತದ್ರಲ್ಲಿ, ಸಭೆಯಲ್ಲಿ ವಿಭಜನೆ ಮಾಡುವಂತದ್ರಲ್ಲಿ ಬಹಳ ಸಾಫಲ್ಯವುಳ್ಳವರಾಗಿರ್ತಾರೆ. ಅದರಲ್ಲಿ ಅವರು ಬಹಳ ಪರಿಣಿತರು ಆಗಿರ್ತಾರೆ. So when we come to this portion, Paul is warning or appealing to them to be careful about false teachers. ಈ ವಾಕ್ಯಕ್ಕೆ ಬರುವಂತಹ ಸಮಯದಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಅವರನ್ನ ಎಚ್ಚರಿಸುತ್ತಾ ಅವರನ್ನ ಬೇಡಿಕೊಳ್ತಾ ಇದ್ದಾನೆ, ದಯಮಾಡಿ ಎಚ್ಚರಿಕೆಯುಳ್ಳವರಾಗಿರ್ರಿ. So Paul tells, the first question that he asks is that we should ask to this question is, what should we do with the false teachers? ನಾವು ಮೊದಲನೇ ಪ್ರಶ್ನೆ ಕೇಳಿಕೊಳ್ಳಬೇಕಂತ ಪ್ರಶ್ನೆ ಅಂದ್ರೆ, ನಾವಿಂತ ಉಪದೇಶಕರ ವಿರುದ್ಧದಲ್ಲಿ ಅಥವಾ ಇಂಥ ಉಪದೇಶಕರ ವಿಷಯದಲ್ಲಿ ನಾನು ಏನ್ ಮಾಡ್ಬೇಕು? First, in verse 17, we read, I appeal to you, brothers, to watch out for those who cause divisions and create obstacles contrary to the doctrine that you have been taught. 17ನೇ ವಚನದಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನ ಗುರುತಿಟ್ಟು. So what do we understand from this verse? This is the final statement of Paul and to the church in Rome. ಈ ಒಂದು ವಚನ ಭಾಗದಲ್ಲಿ ನಾವೇನು ಅರ್ಥ ಮಾಡಿಕೊಳ್ತೇವೆ? ರೋಮ ಸಭೆಗೋಸ್ಕರವಾಗಿ ಪೌಲನು ಹೇಳುವಂತಹ ಒಂದು ಕೊನೆಯ ಒಂದು ಹೇಳಿಕೆ ಇದಾಗಿದೆ.
and he urges, that means he is appealing them. It's not a command, it's just an urge, very urgent appeal to them, that you have to be very careful about the false teachers. ಇದು ಒಂದು ರೀತಿಯಾದಂತಹ ಆಜ್ಞೆ ಅಲ್ಲ, ಅಪ್ಪಣೆ ಅಲ್ಲ. ಅವನು ಬಹಳ ನಮ್ರತೆಯಿಂದ ಬೇಡಿಕೊಳ್ತಾ ಇದ್ದಾನೆ, ನಮ್ರತೆಯಿಂದ ಅವನ ವಿನಂತಿ ಮಾಡಿಕೊಳ್ತಾ ಇದ್ದಾನೆ, ನೀವು ಗುರುತಿಸ್ರಿ ಎಂಬುದಾಗಿ. So what does he say? He says the direction to the false teachers. What should we do, or what should you do to the false teachers? You have to mark them. You notice the verse, watch out. That's the word that is used there. ಪೌಲನು ಏನ್ ಹೇಳ್ತಾನೆ ಇಲ್ಲಿ ಎಂಬುದಾಗಿ ನೋಡುವಾಗ, ದುರ್ಬೋಧಕರ ವಿಷಯದಲ್ಲಿ, ದುರುಪದೇಶಕರ ವಿಷಯದಲ್ಲಿ ನಾವು ಏನ್ ಮಾಡ್ಬೇಕಿದ್ದಾಗಿರ್ತದೆ ಅಂತ ನೋಡುವಾಗ, ನೀವು ಅಲ್ಲಿ ಬಹಳ ಚೆನ್ನಾಗಿ ಗಮನಿಸಿ, ಒಂದು ಪದ ಪ್ರಯೋಗದಲ್ಲಿ ಉಪಯೋಗಿಸಲ್ಪಟ್ಟಿದೆ, ಗುರುತಿಟ್ಟು. They have to be examined. ಅವರು ಪರೀಕ್ಷಿಸಲ್ಪಡಬೇಕು. The word that is used, in some translation it is note, which means denote, to pay close attention to something. ಮತ್ತೆ ಬೇರೆ ಭಾಷಾಂತರಗಳಲ್ಲಿ ಅವರ ಜೊತೆಯಲ್ಲಿ ಬಹಳ ನಿಕಟವಾದಂತಹ ಸಂಬಂಧವನ್ನು ಇಟ್ಟುಕೊಳ್ಳುವಂತದನ್ನು ಮುರಿದು ಹಾಕಬೇಕು. So the Roman church, the Rome church was to watch for the troublemakers in their assembly. ರೋಮಾದಲ್ಲಿ ಇದ್ದಂತಹ ಸಭೆಯವರು ಅವರಲ್ಲಿ ತೊಂದರೆಗಳನ್ನು ಉಂಟು ಮಾಡುವಂತ, ಅವರಲ್ಲಿ ಒಂದು ರೀತಿಯಾದಂತಹ ಕೆಡುವನ್ನು ಉಂಟು ಮಾಡುವಂತವರನ್ನ ಅವರು ಗುರುತಿಸ್ತಾ ಇದ್ರು. They have to search out thoroughly what the false teachers might say. ಸುಳ್ಳು ಉಪದೇಶಕರು ಏನು ಹೇಳ್ತಾರೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಅವರು ಕಂಡುಹಿಡಿಯಬೇಕು. They have to keep an eye on the false teachers, and mark them as such. ನಂತರ ಆ ಸುಳ್ಳು ಉಪದೇಶಕರ ವಿಷಯವನ್ನು ನೋಡಿ ಅವರನ್ನ ಗುರುತಿಸಬೇಕು. That means you have to separate them. You have to keep them understanding that they are, you have to just keep a mark on them and pointing out them that these are false teachers. ಅವರ ಮೇಲೆ ಒಂದು ಗುರುತನ್ನಿಟ್ಟು ಅವರನ್ನ ಗುರುತಿಸಿ, ಇವರು ಸುಳ್ಳು ಉಪದೇಶಕರು ಅಥವಾ ದುರ್ಬೋಧಕರು ಎಂಬುದಾಗಿ ಅವರನ್ನ ಪಕ್ಕಕ್ಕಿಡಬೇಕು ಅಥವಾ ಗುರುತಿಸಬೇಕು. In this understanding, we understand that they have to take special care on what all they teach. ಅವರು ಏನೆಲ್ಲ ಕಲಿಸ್ತಾರೋ ಅದರ ವಿಷಯದಲ್ಲಿ ಅವರು ಬಹಳ ಸ್ಪಷ್ಟವಾದಂತಹ ಕಾಳಜಿಯನ್ನು ವಹಿಸಬೇಕು. Every one of us have responsibility to take the Bible and read and understand whether what a person teaches is right or wrong. ಒಬ್ಬ ವ್ಯಕ್ತಿ ಕಲಿಸುತ್ತಾ ಇರುವಂತದನ್ನ ನಾವು ಕೇಳಿ ಇದನ್ನ ಸರಿಯೋ ತಪ್ಪೋ ಎಂಬುದಾಗಿ ದೇವರ ವಾಕ್ಯವನ್ನು ನೋಡಿ ಪರಿಶೀಲಿಸುವಂತಹ ಜವಾಬ್ದಾರಿಕೆ ಕ್ರೈಸ್ತರಾದಂತಹ ನಮ್ಮ ಪ್ರತಿಯೊಬ್ಬರ ಮೇಲೆ ಸಹ ಇರುವಂತದ್ದಾಗಿದೆ. What do we usually do? We sit there and we say yes to everything, and we agree with all the things, and then we close our Bible. We never open after that. ನಾವೇನ್ ಮಾಡ್ತೇವೆ ಅಂದ್ರೆ ಅವ್ರು ಹೇಳುವಂತದೆಲ್ಲದಕ್ಕೂ ಸಹ ಹೌದೆಂಬುದಾಗಿ ತಲೆಯಲ್ಲಾಡಿಸಿ ಸತ್ಯವೇದಗಳನ್ನು ಮುಚ್ಚುತ್ತೇವೆ, ಎಂದಿಗೂ ಸಹ ತೆರೆಯುವುದಿಲ್ಲ. Berean believers, they used to search out the scriptures. When Paul was teaching, they were searching the scriptures to find out whether they teach right or wrong. ಆದ್ರೆ ಬೆರುಯದಲ್ಲಿರುವಂತಹ ವಿಶ್ವಾಸಿಗಳು, ಕ್ರೈಸ್ತರು, ಅವ್ರ ವಾಕ್ಯವನ್ನು ಕೇಳಿದ ಮೇಲೆ ಇದು ಸರಿ ಇದೆಯಾ ತಪ್ಪಿದೆಯಾ ಎಂಬುದಾಗಿ ದೇವರ ವಾಕ್ಯವನ್ನ ಅವ್ರು ಹುಡುಕ್ತಾ ಇದ್ರು, ಪರಿಶೀಲಿಸ್ತಾ ಇದ್ರು. Compare my words. These are not my words, should not be my words. You have to take my words and see whether the principle or the thing that I teach is from the word of God or not. ನನ್ನ ಮಾತುಗಳನ್ನ ನೀವು ಹೋಲಿಸಿ ನೋಡ್ಬೇಕು. ನನ್ನ ಮಾತುಗಳಾಗಿರ್ಬಾರ್ದು, ದೇವರಿಂದ ಬಂದಂತ ಮಾತುಗಳಾಗಿರ್ಬೇಕು. ದೇವರಿಂದ ಬಂದಂತ ಮಾತುಗಳನ್ನ ನನ್ನ ಮುಖಾಂತರವಾಗಿ ನೀವು ಕೇಳುವಾಗ ದೇವರ ವಾಕ್ಯಕ್ಕೆ ಹಿಂದಿರುಗಿ ಹೋಗಿ ದೇವರ ವಾಕ್ಯದಿಂದ ನಾನು ಹೇಳಿದಂಥದ್ದು ಸರಿಯಾ ತಪ್ಪಾ ಎಂಬುದಾಗಿ ಪರಿಶೀಲಿಸಬೇಕು. There is a growing tendency, like if someone says he studied in a Bible college for 7 years, is that? Wow, then it's okay. Everything will be okay. ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇರುವಂತ ಒಂದು ವಿಷಯವೇನೆಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಬೈಬಲ್ ಕಾಲೇಜಿನಲ್ಲಿ ಓದಿದ್ದಾನೆ ಎಂಬುದಾಗಿ ನೋಡುವಾಗ, ಹೌದಾ ಅವನು ಹೇಳಿರೋದಿಲ್ಲ ಸರಿ ಎಂಬುದಾಗಿ ಒಪ್ಪಿಕೊಳ್ಳುವಂತ ಕೆಲವು ಜನರಿದ್ದಾರೆ. Anyone has some degree or doctorate degree and says that, okay, I have a doctorate degree, and comes here, here comes a man and tells, okay, I have a doctorate degree, I'm going to preach and teach. Then you just, your jaw drops. Wow, he has a doctorate degree, so we should listen to him.
ಒಂದ್ ವೇಳೆ ಯಾರಾದ್ರೂ ನನಗೆ ಡಾಕ್ಟರೇಟ್ ಇದೆ, ಡಿಗ್ರಿ ಇದೆ ಅಥವಾ ಪದವಿ ಇದೆ ಎಂಬುದಾಗಿ ಹೇಳುವಾಗ, ಓ ಇವನಿಗೆ ಡಾಕ್ಟರೇಟ್ ಇದೆಯಲ್ಲ, ಇವನನ್ನ ಕೇಳಿಸ್ಕೊಳ್ಬೇಕೆಂಬುದಾಗಿ ಕೆಲವರು ಆ ರೀತಿಯಾಗಿ ಅವರನ್ನ ಕೇಳಿಸ್ಕೊಳ್ತಾರೆ. We should be very careful to see and understand who are false teachers, what are false teachings. ಸುಳ್ಳು ಬೋಧಕರು ಯಾರು, ಆ ಸುಳ್ಳು ಬೋಧನೆ ಏನೆಂಬುದಾಗಿ ಬಹಳ ಎಚ್ಚರಿಕೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. See, here it is very clear that these people cause divisions and offenses. ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಈ ಜನರು ಸಭೆಯಲ್ಲಿ ವಿಭಾಗಗಳನ್ನ ಮತ್ತು ಭೇದಗಳನ್ನ ಅವರು ಹುಟ್ಟಿಸುವಂತರಾಗಿರ್ತಾರೆ, ವಿಘ್ನಗಳನ್ನು ಹುಟ್ಟಿಸುವಂತರಾಗಿರ್ತಾರೆ. Division in the sense they are dividing on the basis of doctrine. ಭೇದಗಳೆಂಬುದಾಗಿ ನೋಡುವಾಗ ಉಪದೇಶದಲ್ಲಿ ಅವರು ಭೇದಗಳನ್ನ ಉಂಟು ಮಾಡುವಂತರಾಗಿರ್ತಾರೆ. Contrary to the doctrine, contrary to the right doctrine. ಸರಿಯಾದಂತ ಉಪದೇಶಕ್ಕೆ, ಒಳ್ಳೆಯ ಬೋಧನೆಗೆ ತದ್ವಿರುದ್ಧವಾದಂತಹ ವಿಷಯ. So false teachers, they should be marked, they should be properly examined. ಆದ್ರಿಂದ ಸುಳ್ಳು ಬೋಧಕರು ಸ್ಪಷ್ಟವಾಗಿ ಗುರುತಿಸಲ್ಪಡಬೇಕು, ಅವರು ಪರೀಕ್ಷಿಸಲ್ಪಡಬೇಕು. What is the second thing that we understand? The same verse 7, the second part, the last word, what do you read there? You read, you have to avoid them. ಮತ್ತು ಕೊನೆಯದಾಗಿ ನಾವು 17ನೇ ವಚನದಲ್ಲಿ 2ನೇ ಭಾಗದಲ್ಲಿ ನಾವು ನೋಡುವಂತಹ ಮಾತೇನೆಂದ್ರೆ, ಅವರನ್ನು ಬಿಟ್ಟು ತೊಲಗಿ ಹೋಗಿರಿ. See, this is from the scripture. I'm not saying it and I'm not making it. You have to mark them, you have to keep an eye on them, and then the second thing Paul tells, you have to move away or you have to keep them, avoid them. ಇದು ನನ್ನ ಮಾತುಗಳಲ್ಲ, ದೇವರ ವಾಕ್ಯದಿಂದ ಹೇಳ್ತಾ ಇದ್ದೇನೆ. ನೀವೇನ್ ಮಾಡ್ಬೇಕು, ಗುರುತಿಸ್ಬೇಕು ಅವ್ರನ್ನ, ನಂತರ ಅವ್ರನ್ನ ದೂರ ಇಡ್ಬೇಕು, ನೀವು ಅವರಿಂದ ತೊಲಗಿ ಹೋಗ್ಬೇಕು. The meaning is that you have to stay away from them. ಅದರ ಅರ್ಥವೇನೆಂದ್ರೆ ನೀವು ಅವರಿಂದ ದೂರ ಇರಬೇಕು. These are religious people who sounds very plausible, very they seem to be like very good in their teaching. ಇವರು ಧಾರ್ಮಿಕ ಜನರಾಗಿ ಅವರ ಉಪದೇಶಗಳಲ್ಲಿ ಬಹಳ ಒಳ್ಳೆಯವರ ಹಾಗೆ ಕಂಡು ಬರ್ತಾರೆ. And they present it such a way that it is believable to all of us. ಅವರು ಹೇಗೆ ಅದನ್ನ ಪ್ರಸ್ತುತಪಡಿಸ್ತಾರೆ ಅಂದ್ರೆ, ನಮ್ಮೆಲ್ಲರಿಂದ ಸಹ ಅದು ನಂಬಲ್ಪಡ್ಬೇಕು, ಆ ರೀತಿಯಲ್ಲಿ ಅವರು ಪ್ರಸ್ತುತಪಡಿಸ್ತಾರೆ. So in the when you read that in another translations, in some translations it is written like this: you keep turning away from them. That means not just one time act, keep turning away, should not look at that person anymore, keep turning away from them. ನಾವು ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ನೀವು ಅವರಿಂದ ಬೇರೆ ಕಡೆಗೆ ತಿರುಗಿಕೊಳ್ರಿ, ನೀವು ಅವ್ರನ್ನ ನೋಡ್ಬೇಡ್ರಿ, ಬೇರೆ ಕಡೆಗೆ ತಿರುಗಿಕೊಳ್ರಿ ಎಂಬುದಾಗಿ ಅವರು ಹೇಳ್ತಾರೆ. We understand that there are a lot of people who want to accommodate truth to culture. ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ಅನೇಕ ದುರ್ಬೋಧನೆಗಳೊಟ್ಟಿಗೆ ಸತ್ಯವನ್ನ ಸೇರಿಸಿಕೊಳ್ಳಿಕ್ಕೆ ಅನೇಕ ಜನರ ಇವತ್ತು ನೋಡ್ತೇವೆ. They wanted to say that, okay, Bible is word of God, but Bible is not the inerrant word of God, so there will be so many problems in the Bible. So what happens? You can accept everything else. ಕೆಲವರು ಹೇಳ್ತಾರೆ, ಸತ್ಯವೇದ ದೇವರ ವಾಕ್ಯವೇ, ಆದ್ರೆ ಅದು ತುತ್ಪರವಾದಂತ ಅಥವಾ ಸರಿಯಾದಂತಹ ವಿಷಯಗಳಲ್ಲಿ ಒಂದು ವೇಳೆ ಇಲ್ಲದೆ ಇರ್ಬೋದು, ಅನೇಕ ರೀತಿಯಾದ ತಪ್ಪುಗಳು, ಅನೇಕ ರೀತಿಯಾದ ಸಮಸ್ಯೆಗಳಿದೆ, ಆದ್ರಿಂದ ಎಲ್ಲರನ್ನೂ ಸಹ ಸೇರಿಸಿಕೊಳ್ಳೋಣ ಎಂಬುದಾಗಿ ಕೆಲವರು ಹೇಳ್ತಾರೆ. So here now, particularly in the church, Apostle Paul says, look, here is what you have to do. You have to cross them, mark them, and you have to avoid them. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತಹ ಮಾತೇನೆಂದ್ರೆ, ಅವ್ರನ್ನ ಗುರುತಿಟ್ಟು ಅವ್ರನ್ನ ಬಿಟ್ಟು ಅವರಿಂದ ದೂರಕ್ಕೆ ಹೋಗ್ರಿ ಅಥವಾ ತೊಲಗಿ ಹೋಗ್ರಿ ಎಂಬುದಾಗಿ ಹೇಳ್ತಾನೆ. Look at them, observe and scrutinize them, identify them, pick them out, and then move away from them. ಅವ್ರನ್ನ ನೋಡ್ರಿ, ಅವ್ರನ್ನ ಪರಿಶೀಲಿಸ್ರಿ, ಅವ್ರನ್ನ ಗುರುತಿಸ್ರಿ, ಅವರಿಂದ ದೂರಕ್ಕೆ ತಿರುಗಿ ಹೋಗ್ರಿ. That is what this passage tells. ಈ ಒಂದು ವಾಕ್ಯ ಭಾಗ ಅದನ್ನ ಹೇಳುವಂತದ್ದಾಗಿದೆ. And as we move forward, ನಾವು ಮುಂದಕ್ಕೆ ಹೋಗುವಾಗ we understand why should we do what we are doing. ನಾವೇನ್ ಮಾಡ್ತಾ ಇದ್ದೇವೆಯೋ ಅದನ್ನ ನಾವು ಯಾಕೆ ಮಾಡ್ಬೇಕು. That means
why we have to mark them and why we have to move. ಅವ್ರನ್ನ ಯಾಕೆ ಗುರುತಿಸಬೇಕು ಮತ್ತು ಅವರಿಂದ ಯಾಕೆ ದೂರಕ್ಕೆ ತೊಲಗಿ ಹೋಗ್ಬೇಕು? Because of the false teachers, because of the characters of the false teachers. ಯಾಕೆಂದ್ರೆ ಆ ಸುಳ್ಳು ಬೋಧಕರಲ್ಲಿರುವಂತಹ ಗುಣಲಕ್ಷಣಗಳಿಂದ ಅವ್ರ ನಡತೆಯ ನಿಮಿತ್ತವಾಗಿ. So in verse 18 we read two reasons. 18ನೇ ವಚನದಲ್ಲಿ ಎರಡು ಕಾರಣಗಳನ್ನು ನಾವು ಓದ್ತೇವೆ. 17 and 18 we read two reasons. We'll read verse 18. For such person do not serve our Lord Jesus, but their own appetite, and by smooth talk and flattery they deceive the hearts of the naive. 18ನೇ ವಚನ ನೋಡ್ತೇವೆ, ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. So Paul gives two reasons why these lying teachers are not worth your ears. ಈ ಸುಳ್ಳು ಬೋಧಕರು ಯಾಕೆ ಅವ್ರ ಕಿವಿಗಳನ್ನು ಕೊಡಬಾರದೆಂಬುದಾಗಿ ಪೌಲ್ ಸ್ಪಷ್ಟವಾಗಿ ಎರಡು ಕಾರಣಗಳನ್ನು ಹೇಳ್ತಾನೆ. They are stumblers, they make troubles, they are division makers and all these things. But number one, the reason why they don't serve the Lord Jesus Christ, but their own body. ಅವರು ಭೇದಗಳನ್ನುಂಟು ಮಾಡುವಂತವರಾಗಿದ್ದಾರೆ, ವಿಘ್ನಗಳನ್ನುಂಟು ಮಾಡುವಂತವರಾಗಿದ್ದಾರೆ, ಅಡ್ಡಿಪಡಿಸುವಂತವರಾಗಿದ್ದಾರೆ, ಇವೆಲ್ಲ ಇದೆ. ಆದ್ರೆ ಮತ್ತೊಂದು ವಿಷಯಗಳನ್ನ ನಾವು ನೋಡುವಂತಹ ಸಮಯದಲ್ಲಿ ಅವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆ ಅಂದ್ರೆ ತಮ್ಮ ದೈಹಿಕವಾದಂತಹ ವಿಷಯಗಳನ್ನೇ ಅವರು ನೋಡಿಕೊಳ್ಳುವಂತವರಾಗಿದ್ದಾರೆ. What do you read very carefully there? They do not serve Jesus Christ our Lord, but their own appetite. That is what we read. ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದ್ತೇವೆ, ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಅಥವಾ ತಮ್ಮ ಹಸಿವಿನ ಸೇವೆಯನ್ನೇ ಮಾಡುವವರಾಗಿದ್ದಾರೆ. They are group of people who are living for self gratification. ಕೆಲವು ಜನರು ಜೀವಿಸ್ತಾ ಇರುವಂತದ್ದು ಅವರ ಒಂದು ಸ್ವಾರ್ಥ ಲಾಭಕ್ಕೋಸ್ಕರವಾಗಿ. These false teachers cannot serve Jesus Christ the Lord. ಅವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೇವೆ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. They are seemingly like Christians. ಅವರು ಕ್ರೈಸ್ತರ ಹಾಗೆ ಕಂಡು ಬರ್ತಾರೆ. They will look like Christians. ಅವರು ಕ್ರೈಸ್ತರ ಹಾಗೆ ಇರ್ತಾರೆ. They may imitate like Christian. ಅವರು ಕ್ರೈಸ್ತರ ಹಾಗೆ ಅವರು ವರ್ತಿಸಬಹುದು. They may please you like Christian. ಅವರು ನಿಮ್ಮನ್ನ ಕ್ರೈಸ್ತರ ಹಾಗೆ ನಿಮ್ಮನ್ನು ಮೆಚ್ಚಿಸಬಹುದು. And they will show all the characteristics, seemingly to deceive you, to make you known that they are Christians. ಅವರು ಕ್ರೈಸ್ತರು ಎಂಬುದಾಗಿ ನಿಮ್ಮನ್ನು ವಂಚಿಸುವುದಕ್ಕೋಸ್ಕರವಾಗಿ ಅವರೆಲ್ಲಾ ರೀತಿಯಾದಂತಹ ಗುಣಲಕ್ಷಣಗಳನ್ನ ತಮ್ಮ ಜೀವಿತದಲ್ಲಿ ತೋರ್ಪಡಿಸಬಹುದು. Their motive is wrong. They are for their belly. ಆದ್ರೆ ಅವರ ಉದ್ದೇಶ ತಪ್ಪಾಗಿರ್ತದೆ. ಅವರು ತಮ್ಮ ಹೊಟ್ಟೆ ಪಾಡಿಗೋಸ್ಕರವಾಗಿರುವಂತವರಾಗಿರ್ತಾರೆ. They do not serve Jesus Christ. They serve themselves and their stomach. ಅವರು ಯೇಸು ಕ್ರಿಸ್ತನಿಗೆ ಸೇವೆ ಮಾಡೋದಿಲ್ಲ, ಅವರು ತಮ್ಮ ಹೊಟ್ಟೆಗೋಸ್ಕರವಾಗಿ ಸೇವೆ ಮಾಡುವಂತವರಾಗಿರ್ತಾರೆ. They are grumblers, complainers, walking according to their own lusts, and they are pleasing themselves. ಅವರು ಗುಣಗುಟ್ಟುವಂತವರು, ಅವರು ಬೇರೆಯವರ ಮೇಲೆ ದೂರ ಹೇಳುವಂತವರು, ಅವರು ತಮಗೋಸ್ಕರವಾಗಿ ತಮ್ಮ ಹೊಟ್ಟೆಗೋಸ್ಕರವಾಗಿ ಬದುಕುವಂತವರು. And you see what method do they use to tell you? They say, they use smooth words and flattering speech. ಅವರು ಎಂತ ಮಾತುಗಳನ್ನ ಅವರು ನಿಮಗೆ ಹೇಳೋದಕ್ಕೆ ಉಪಯೋಗಿಸ್ತಾರಂದ್ರೆ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ. They teach us the pleasing words. ಅವರು ನಮಗೆನ್ನು ಮೆಚ್ಚಿಸುವಂತ ಪದಗಳಿಂದ ಮಾತುಗಳಿಂದ ನಮ್ಮನ್ನು ಒಡಂಬಡಿಸುತ್ತಾರೆ. They use good words and fair speeches and they will deceive us, our hearts. ಒಳ್ಳೆಯ ಮಾತುಗಳನ್ನ ಆಡಿ, ನಮ್ಮನ್ನು ಮೆಚ್ಚಿಸುವಂತ ಮಾತುಗಳನ್ನ ಹಾಡಿ ನಮ್ಮ ಹೃದಯಗಳನ್ನ ಮೋಸಗೊಳಿಸುತ್ತಾರೆ. That is what the second thing we understand. The effect, their motive is wrong. They want to make money for themselves. They are living for themselves. The effect is what? The effect is our heart is deceived. ಅವರ ಅದರಲ್ಲಿರುವಂತಹ ಒಂದು ಪ್ರಭಾವವನ್ನು ನೋಡುವಾಗ ಅವರು ನಯವಾದಂತಹ ಮಾತುಗಳಿಂದಲೂ ಹೊಗಳಿಕೆ ಮಾತುಗಳಿಂದ ವಂಚಿಸ್ತಾರೆ. ಅದರ ಫಲಿತಾಂಶವಾಗಿ ನಮ್ಮ ಹೃದಯಗಳು ವಂಚನೆಗೆ ಒಳಗಾಗುತ್ತದೆ. Deceive is a very strong word. ವಂಚಿಸುವಂತದ್ದು ಅಥವಾ ಮೋಸಪಡಿಸುವಂತದ್ದು ಎಂಬುದಾಗಿರುವಂತ ಪದ
ಬಹಳ ನಿಕಟವಾದಂತ ಅಥವಾ ಕಟುವಾದಂತ ಪದ. In 2 Corinthians, I think, in 11, chapter 11 and verse 3, we read, it is used of Satan's deception of Eve. ಅಲ್ಲಿ 2 ಕೊರಿಂಥದಲ್ಲಿ ನಾವು ನೋಡ್ತೇವೆ ಸೈತಾನನು ಅವಳನ್ನು ವಂಚಿಸಿದನು. We see many simple people today fall for the false teachers. ಈ ದಿನದಲ್ಲಿ ನಾವು ಅನೇಕ ಜನರು ಸುಳ್ಳು ಬೋಧನೆಯಲ್ಲಿ ಅಥವಾ ದುರ್ಬೋಧನೆಯಲ್ಲಿ ಬೀಳುವಂತದ್ದನ್ನ ನಾವು ನೋಡ್ತೇವೆ. Many simple people, they're simple, they just put on the television, they hear these simple people speak very smooth, naive words, good words, they fell into all this trap. ಅವರು ಟೆಲಿವಿಷನ್ ಗಳನ್ನ ಆನ್ ಮಾಡ್ತಾರೆ, ಈ ಜನರ ನಯವಾದಂತ ವಂಚಿಸುವಂತ ಮಾತುಗಳನ್ನ ಕೇಳಿ ಅವರ ವಂಚನೆಗೆ ಇವರು ವಂಚಿಸಲ್ಪಡುವಂತರಾಗಿರುತ್ತಾರೆ. You see there, the word that is used, but their own appetite, but smooth talk and flattery, they deceive the hearts of naive, the new believers, or the simple people. The simple believers are deceived. That's the effect. ಅಲ್ಲಿ ನಾವು ನೋಡ್ತೇವೆ, ತಮ್ಮ ಹೊಟ್ಟೆ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆ ಮಾತುಗಳಿಂದಲೂ ನಿಷ್ಕಪಟ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. So the reason why we have to keep away from these false teachers is because their motive is wrong and their effect is wrong. ನಾವು ಯಾಕೆ ಈ ಸುಳ್ಳು ಬೋಧಕರಿಂದ ದೂರ ಇರಬೇಕಂದ್ರೆ ಅವರ ಉದ್ದೇಶ ಕೆಟ್ಟದ್ದು, ಅವರ ಕೆಲಸ ಅಥವಾ ಅವರ ಪ್ರಭಾವ ಕೆಟ್ಟದ್ದಾಗಿದೆ. So it takes mature people to sort out the false teaching. ಆದ್ರಿಂದ ಪಕ್ವತೆಯುಳ್ಳಂತಹ ಜನರು ಈ ಸುಳ್ಳು ಬೋಧಕರನ್ನ ಆರಿಸಿ ಗುರುತು ಹಿಡಿಬೇಕು. So the thing is that, every church or every places needed some mature people to be able to sort out the false teachings. ಆದ್ದರಿಂದ ಪ್ರತಿಯೊಂದು ಸಭೆಯಲ್ಲಿ ಕೂಡ ಈ ರೀತಿಯಾದ ಸುಳ್ಳು ಬೋಧಕರನ್ನ ಗುರುತಿಸಿ ದೂರ ಇಡೋದಕ್ಕೆ ಕೆಲವು ಪರಿಪಕ್ವತೆಯುಳ್ಳಂತ ಕ್ರೈಸ್ತರು ಅಥವಾ ವಿಶ್ವಾಸಿಗಳ ಅವಶ್ಯಕತೆ ಇದೆ. This is very important. We need to be able to understand the motive of the false teachers and the effect they are going to bring on us. ಅದರಿಂದ ಈ ಒಂದು ಸುಳ್ಳು ಬೋಧಕರ ಒಂದು ಅವರ ಒಂದು ಉದ್ದೇಶ ಏನೆಂಬುದಾಗಿ ತಿಳ್ಕೊಂಡು ಇರುವಂತದ್ದು ಬಹಳ ಪ್ರಾಮುಖ್ಯ. Now, what should we do with our life? ನಮ್ಮ ಜೀವಿತದ ಮುಖಾಂತರವಾಗಿ ನಾವೇನ್ ಮಾಡ್ಬೇಕು? Here it is written in verse 19, for your obedience is known to all, so that I rejoice over you, but I want you to be wise as to what is good and innocent as to what is evil. ಅದರಿಂದ 19 ಹೇಳ್ತಾನೆ, ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದದರಿಂದ ಇದನ್ನು ಬರೆದಿದ್ದೇನೆ, ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. There is a positive reason, there is a positive thing that is given there. It is that you have to adhere to the truth. ಇಲ್ಲಿ ಸಕಾರಾತ್ಮಕವಾದಂತಹ ವಿಷಯ ಅದು ಕೊಡಲ್ಪಟ್ಟಂತದ್ದೇನೆಂದ್ರೆ ಸತ್ಯದ ವಿಷಯದಲ್ಲಿ ನೀವು ಬಹಳ ಆತುರವುಳ್ಳವರಾಗಿರಬೇಕು. So here Paul tells your obedience, you have Roman believers, your obedience has come to know, has come abroad unto all men. ಇಲ್ಲಿ 19 ಪೌಲ್ ಹೇಳ್ತಾನೆ, ರೋಮಪುರದಲ್ಲಿರುವಂತಹ ವಿಶ್ವಾಸಿಗಳೇ, ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾಗಿದೆ. Everybody knows about your faith. ನಿಮ್ಮ ನಂಬಿಕೆ ಕುರಿತಾಗಿ ಎಲ್ಲರಿಗೂ ಸಹ ತಿಳ್ಕೊಂಡಿದ್ದಾರೆ. And did you catch the intent of the term? Your testimony is far reaching. ಆ ಒಂದು ನಿಮ್ಮ ಸಾಕ್ಷಿ ಬಹಳ ದೂರದವರೆಗೆ ವ್ಯಾಪಿಸಿದೆ. And when you read there continually, we understand he says, but I want you to be wise as to what is good and innocent to what is evil. ಆದ್ರೆ ಹೇಳ್ತಾನೆ, ಆದ್ರೆ ನಿಮ್ಮ ವಿಷಯದಲ್ಲಿ ಆನಂದ ಪಡ್ತೇನೆ, ಆದ್ರೆ ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. So Paul tells that your reputation has come up. ಪೌಲ್ ಹೇಳ್ತಾನೆ, ನಿಮ್ಮ ಒಂದು ಪ್ರಖ್ಯಾತಿಯು ಬಹಳವರೆಗೆ ಅದು ಹರಡಿದೆ. But again, what happens when you avoid these false teachers? You will be more wise and you will be more pure. ಏನಾಗುತ್ತೆ ಅಂದ್ರೆ, ಈ ಸುಳ್ಳು ಬೋಧಕರನ್ನ ನೀವು ತಡೆಗಟ್ಟುವಂತ ಸಮಯದಲ್ಲಿ
ನೀವು ಇನ್ನೂ ಹೆಚ್ಚಾಗಿ ನೀವು ಇನ್ನೂ ಹೆಚ್ಚಾಗಿ ಪ್ರಸಿದ್ಧರಾಗಿರ್ತೀರಿ, ಇನ್ನೂ ಹೆಚ್ಚಾಗಿ ಒಳ್ಳೆತನದಲ್ಲಿ ಇರ್ತೀರಿ ಎಂಬುದಾಗಿ ಆತನು ಹೇಳುತ್ತಾನೆ. So what happens when you avoid the false teachers? You will be able to adhere to the truth, and you will be able to displace the evil. ನಿಮಗೆ ಈ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆ ಆದಂತ ಸಮಯದಲ್ಲಿ ನೀವೇನ್ ಮಾಡ್ತೀರಂದ್ರೆ, ಸತ್ಯದ ವಿಷಯದಲ್ಲಿ ಬಹಳ ಸತ್ಯದ ವಿಷಯದಲ್ಲಿ ಒಳ್ಳೆತನದಲ್ಲಿ ಇರ್ತೀರಿ ಮತ್ತು ಕೆಟ್ಟತನದ ವಿಷಯದಲ್ಲಿ ಕಳಂಕ ಇಲ್ಲದವರಾಗಿರ್ತೀರಿ. So what Paul is trying to say here is that if you compromise your life, you will not be wise. You are going to live an evil life. ಪೌಲ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಒಂದ್ ವೇಳೆ ಹೊಂದಾಣಿಕೆ ಮಾಡಿಕೊಳ್ಳುವುದಾದ್ರೆ ನೀವು ಒಂದು ದುಷ್ಟತನದ ಜೀವಿತದಲ್ಲಿ ಜೀವಿಸುವಂತನಾಗಿರ್ತೀರಿ. Okay, what is the end of all? ಇದರೆಲ್ಲದರ ಅಂತ್ಯ ಏನು? Verse 20. 20ನೇ ವಚನ. The God of peace will soon crush Satan under your feet. The grace of our Lord Jesus Christ be with you. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. What do you read there? This is something very important. Very, very interesting. ಇದು ಬಹಳ ಪ್ರಾಮುಖ್ಯವಾದಂತದ್ದು ಮತ್ತು ಬಹಳ ಆಸಕ್ತಿದಾಯಕವಾದಂತ ವಿಷಯವನ್ನ ನಾವಿಲ್ಲಿ ಓದುತ್ತೇವೆ. The end of all is there are two things that are going to happen. ಎಲ್ಲದರ ಅಂತ್ಯದಲ್ಲಿ ಎರಡು ಸಂಗತಿಗಳು ನಡೆಯಲಿಕ್ಕಿದೆ. The Satan will be vanquished or destroyed. ಸೈತಾನನು ಆತನು ನಾಶ ಮಾಡಲ್ಪಡ್ತಾನೆ ಅಥವಾ ಆತನು ಅಳಿಸಲ್ಪಡ್ತಾನೆ. That means the end of false teachers and Satan, they both are going to be vanquished, because Satan is the one who is propagating, who is allowing the false teachers to teach all these false doctrines. ಎಲ್ಲದರ ಅಂತ್ಯದಲ್ಲಿ ಏನಾಗ್ತದೆ ಅಂದ್ರೆ, ಸುಳ್ಳು ಉಪದೇಶಕರು, ಸುಳ್ಳು ಬೋಧಕರು ಮತ್ತು ಸೈತಾನನು ಇವೆಲ್ಲರೂ ಸಹ ನಶಿಸಲ್ಪಡ್ತಾರೆ. ಯಾಕೆಂದ್ರೆ ಸೈತಾನನು ತಾನೇ ಎಲ್ಲಾ ರೀತಿಯಂತ ದುರ್ಬೋಧನೆಯನ್ನ ಬೋಧಿಸಲಿಕ್ಕೆ ಪ್ರೇರೇಪಿಸುತ್ತಾನೆ. What is the end of true believers? ನಿಜವಾದಂತ ವಿಶ್ವಾಸಿಗಳ ಅಂತ್ಯ ಏನು? Did you read there? You see there, God of peace will crush Satan under your feet, which means the believers will be victorious. ಅಲ್ಲಿ ನಾವು ನೋಡ್ತೇವೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ. ಅಂದ್ರೆ ಅರ್ಥ ಏನಂದ್ರೆ, ನಾವು ಆದಷ್ಟು ಬೇಗನೆ ನಾವು ಜಯಭರಿತರಾದ ಕ್ರೈಸ್ತರಾಗಿರ್ತೇವೆ. This is, dear ones, very important. ಆದ್ರಿಂದ ಪ್ರೇರೆ ಬಹಳ ಪ್ರಾಮುಖ್ಯ. You see, the word that is used there is the God of peace. God of peace is going to destroy, crush Satan. ಅಲ್ಲಿ ಉಪಯೋಗಿಸಲ್ಪಟ್ಟಂತ ಪದ ಪ್ರಯೋಗ ನೋಡ್ರಿ, ಶಾಂತಿದಾಯಕನಾದ ದೇವರು ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸುವುದು. When we talk about a peaceful person, he is the man who does not do anything, isn't it? ಒಬ್ಬ ಶಾಂತಿದಾಯಕನಾದಂತಹ ವ್ಯಕ್ತಿಯ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಅವನು ಏನನ್ನು ಮಾಡದೇ ಇರುವಂತ ಒಬ್ಬ ಮನುಷ್ಯ. But you see here, God, when he says he is God of peace, he is a God who acts upon or does some actions upon when it is required. ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ದೇವರ ವಿಷಯದಲ್ಲಿ ನೋಡುವಾಗ ಶಾಂತಿದಾಯಕನಾದಂತ ದೇವರು ಅಥವಾ ಶಾಂತಿದಾಯಕನೇ, ಆದ್ರೆ ಅವಶ್ಯ ಇದ್ದಂತ ಸಮಯದಲ್ಲಿ ಆತನು ಆ ರೀತಿಯಾಗಿ ವರ್ತಿಸುವಂತನಾಗಿರ್ತಾನೆ ಅಥವಾ ಕೋಪವನ್ನು ತೋರಿಸುವಂತನಾಗಿರ್ತಾನೆ. So dear ones, I'm going to close. I have taken 3 minutes extra. I'm going to close here by asking certain questions and things like that. I'm going to close. ನನ್ನ ಪ್ರಿಯರೇ, ನಾನು ಇಲ್ಲಿಗೆ ಮುಗಿಸ್ತೇನೆ. ನಾನು 3 ನಿಮಿಷಗಳು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಒಂದು ವೇಳೆ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲಿ ಮುಗಿಸ್ತೇನೆ. All these days we've been looking at several aspects of biblical Christianity. ಈ ಎಲ್ಲಾ ದಿನಗಳು ದೇವರ ವಾಕ್ಯಕ್ಕನುಸಾರವಾದಂತಹ ಕ್ರೈಸ್ತತ್ವ ಎನ್ನುವ ವಿಷಯದಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. Conversion, ಮಾನಸಾಂತರ, then we also have seen character, ನಡತೆ, then competence, ಮತ್ತು ಬೆಳವಣಿಗೆ ಅಥವಾ ಆ ಒಂದು ಬೆಳವಣಿಗೆ ಜ್ಞಾನ, and conviction, ಮನವರಿಕೆ, and then we have seen the compromise, ಮತ್ತು ಹೊಂದಾಣಿಕೆ ಎನ್ನುವಂತ ವಿಷಯಗಳನ್ನ ನಾವು ನೋಡಿದ್ದೇವೆ. See, these should be something that we need to ponder upon. ನಾವು ಇಂತಹ ವಿಷಯಗಳ ಮೇಲೆ ನಾವು ಧ್ಯಾನಿಸಬೇಕು.
if we do not have convictions, we will not be able to, we'll be able to, if we do not have convictions, we will be able to compromise, or we will compromise on all the aspects of life. ಒಂದು ವೇಳೆ ನಮಗೆ ಮನವರಿಕೆ ಇಲ್ಲದೆ ಇದ್ರೆ ಎಲ್ಲಾ ವಿಷಯಗಳಲ್ಲಿ ನಮ್ಮ ಜೀವಿತದ ಎಲ್ಲಾ ರಂಗಗಳಲ್ಲಿ ಸಹ ಹೊಂದಾಣಿಕೆಯನ್ನು ಮಾಡಿಕೊಳ್ತೇವೆ. The reason why we are not having conviction is because we don't have competence with the word of God. ನಾವ್ ಯಾಕೆ ನಮಗೆ ಮನವರಿಕೆ ಇಲ್ಲ ಎಂಬುದಾಗಿ ನೋಡುವಾಗ ನಮಗೆ ದೇವರ ವಾಕ್ಯದಲ್ಲಿ ಬೆಳೆಯುವಂತ ಒಂದು ಜ್ಞಾನ ನಮಗಿಲ್ಲ. The reason why we are not able to have the competence with the word of God is because we don't have the character. ನಾವು ದೇವರ ವಾಕ್ಯದಲ್ಲಿ ಯಾಕೆ ನಮಗೆ ಬೆಳವಣಿಗೆ ಜ್ಞಾನ ಇಲ್ಲ ಎಂಬುದಾಗಿ ನಾವು ನೋಡುವಾಗ ನಮಗೆ ನಡತೆ ಇಲ್ಲ. Our character is not there because we have not been converted. ನಮ್ಮ ನಡತೆ ಯಾಕಿಲ್ಲ ಅಂದ್ರೆ ನಾವ್ ಇನ್ನೂ ಸಹ ಮಾನಸಾಂತರ ಹೊಂದಿಕೊಳ್ಳಲಿಲ್ಲ. So all these things are connected. ಎಲ್ಲಾ ವಿಷಯಗಳು ಸಹ ಅಲ್ಲಿ ಸೇರಿಪಟ್ಟಿವೆ. May God help us that we will not compromise on anything, and would be able to live without poisoning our heart, without poisoning our witness, without poisoning our fellowship. ಆದ್ರಿಂದ ನಾವು ಯಾವುದೇ ವಿಷಯಗಳಲ್ಲಿ ಸಹ ಹೊಂದಾಣಿಕೆ ಮಾಡಿಕೊಳ್ಳದೆ, ನಮ್ಮ ಹೃದಯಗಳನ್ನ ಕಲುಷಿತಗೊಳಿಸಿಕೊಳ್ಳದೆ, ನಮ್ಮ ಹೃದಯ ಮನಸ್ಸುಗಳನ್ನ ಕಲುಷಿತಗೊಳಿಸಿಕೊಳ್ಳದೆ ನಾವು ಯಥಾರ್ಥವಾಗಿ ನಾವು ಶುದ್ಧರಾಗಿರೋಣ. I've taken 1 minute on Monday, Tuesday 2 minutes, Wednesday 3 minutes, and Thursday 4 minutes, and Friday 5 minutes. I'm going to close here. Thank you. ಸೋಮವಾರ 1 ನಿಮಿಷ, ಮಂಗಳವಾರ 2 ನಿಮಿಷ, ಬುಧವಾರ 3 ನಿಮಿಷ, 4 ನಿಮಿಷ, ಇವತ್ತು 5 ನಿಮಿಷ ಎಕ್ಸ್ಟ್ರಾ ತೆಗೆದುಕೊಂಡಿದ್ದಾರೆ. ಇಲ್ಲಿಗೆ ನಾನು ಮುಗಿಸ್ತೇನೆ. ವಂದನೆಗಳು. May God bless you all. ದೇವರು ತಾನೇ ನಿಮ್ಮೆಲ್ಲ